ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಫೆಬ್ರವರಿ 2025 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ, ಭರಣಿ ನಕ್ಷತ್ರ, ಶುಕ್ಲಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ರಥಸಪ್ತಮಿ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ರಥಸಪ್ತಮಿಯ ಹಬ್ಬದ, ಸೂರ್ಯ ಜಯಂತಿಯ, ಸೂರ್ಯ ಆರಾಧನೆಯ ಹಬ್ಬದ ಶುಭಾಶಯಗಳು. ಸೂರ್ಯ ಆರೋಗ್ಯಂ ಭಾಸ್ಕರಂ. ಯಾರದೇ ಜಾತಕದಲ್ಲಿ ಪಿತೃಕಾರಕ, ಬಂಗಾರಕಾರಕ, ಒಳ್ಳೆ ಬಂಗಾರ ಧರಿಸಿದಾನೆ, ಬಂಗಾರದಂತೆ ಪಳ 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 ಹೊಳಿತಾನೆ ಅನ್ನತಕ್ಕಂಥ ಮಾತಾಡ್ತೇವೆ ಅಲ್ವಾ. ತೇಜಸ್ಸು ಕಣ, ನೋಡ್ತಿದ್ರೆ ಹಾಗೆ ಒಂದು ದಿವ್ಯ ತೇಜಸ್ಸು, ಆ ಗಾಂಭೀರ್ಯ, ಆ ಮಾತು. ಒನ್ ಪ್ರಿನ್ಸಿಪಲ್, ಒನ್ ರೂಲ್, ಒನ್ ಡೆಡಿಕೇಶನ್, ಇವೆಲ್ಲದಕ್ಕೂ ಕಾರಕತ್ವ ಸೂರ್ಯ. ತುಂಬಾ ಕಷ್ಟ. ಜಾತಕದಲ್ಲಿ ಸೂರ್ಯ ಬಲವಾಗಿದ್ದವರು ಸಾಮಾನ್ಯವಾಗಿ ಯಾರಿಗೂ ಬಗ್ಗಲ್ಲ, ಅವ್ರು ಕೇಳಲ್ಲ. ತಮ್ಮದೇ, ಇಟ್ಸ್ ಕೈಂಡ್ ಆಫ್ ಎ ರೂಲ್ ಇಸ್ ಎ ರೂಲ್. ನಿಯಮ ನಿಯಮವೇ. ಯಾರಾದರೂ ತಂದೆಯಾದರೂ, ತಾಯಿಯಾದರೂ, ಮಕ್ಕಳಾದರೂ, ಪ್ರಜೆಗಳಾದರೂ ತಾವು ತುಂಬ ನಿಯಮಗಳಲ್ಲಿ ಬದುಕ್ತಿದ್ದಾನೆ ಅಂದರೆ ತುಂಬ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್. ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಬದುಕುವುದು ಕೂಡ ನಿಯಮವೇ. ಇನ್ನೊಬ್ಬರ ದುಡ್ಡು ಆಸ್ತಿ ಬಯಸದೇ ಬದುಕುವುದು ಕೂಡ ನಿಯಮವೇ. ಹೌದು, ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಾಗಿದ್ದೇನೆ. ಐ ಆಮ್ ಲಿವಿಂಗ್ ವಿತ್ ಮೈ ಪ್ರಿನ್ಸಿಪಲ್ಸ್. ನಾನು ನನ್ನ ನಿಯಮಗಳಲ್ಲಿ ಬದುಕ್ತಿದ್ದೇನೆ. ನನ್ನ ಬಾವಿಲಿ ನಾನು ಖುಷಿಯಾಗಿದ್ದೇನೆ. ನಿನ್ನ ನದಿನೂ ಬೇಡ, ನಿನ್ನ ಸಮುದ್ರನೂ ಬೇಡ, ನಿನ್ನ ಅಧಿಕಾರನೂ ಬೇಡ. ಬೆರೆಯೋಲ್ಲ ಅವರು. ಸೂರ್ಯ ಜಾತಕದಲ್ಲಿ ಚೆನ್ನಾಗಿದ್ರೆ ನೆನ್ಪಿಟ್ಕೊಳ್ಳಿ, ಅವರು ಗುಂಪಿನಲ್ಲಿ ಗೋವಿಂದ ಅಲ್ಲ, ಸಿಂಹವೇ. ಸಿಂಹ ಯಾವತ್ತಿದ್ದರೂ ಒಂಟಿಯಾಗೇ ಬರೋದು ಯುದ್ಧಕ್ಕೆ. ಗುಂಪು ಕಟ್ಕೊಂಡು ಬಂದು ಯುದ್ಧ ಮಾಡೋಲ್ಲ. ಈ ಹಂದಿಗಳು, ತೋಳಗಳು, ಈ ಕಾಡು ನಾಯಿಗಳು, ಬೇರೆ ಬೇರೆವು ಈ ಥರದ್ದು ಬರ್ತವೆ. ಸಿಂಹ ಯಾವತ್ತಿದ್ರೂ ಒಂಟಿಯಾಗಿಯೇ ಬರುತ್ತೆ ಯುದ್ಧಕ್ಕೆ, ಬೇಟೆ ಮಾಡ್ಲಿಕ್ಕೆ. ಹೊಡೆದಾಕದ್ಮೇಲೆ ಬರ್ತವೆ ತನ್ನ ಪರಿವಾರ, ತಿಂದ್ಕೊಳ್ರು ಅನ್ನುತ್ತೆ. ಎಲ್ಲರೂ ತಿಂದಾದ್ಮೇಲೆ ಇನ್ನೂ ಒಂದು ನೋಡಿ, ಸಿಂಹವನ್ನ ತನ್ಗೇನ್ ಬೇಕು ಸ್ವಲ್ಪ ತಿಂದು ಬಿಡುತ್ತೆ, ತಿಂದ್ಕೊಳ್ರು ಅಂತ. ನೇಚರ್ನ ನಿಯಮ ಹೇಳ್ಕೊಂಡು ಹೋಗಲ್ಲ. ಅದಕ್ಕೆ ಕಾಡಿನ ರಾಜ ಅಂತ ಸಿಂಹವನ್ನ ಏನಕ್ಕೆ ಗೊತ್ತರ ಹೇಳೋದು? ಹುಲಿ ಎಳ್ಕೊಂಡೋಗಿ ಬಚ್ಚಿಟ್ಟು ತಿನ್ನುತ್ತೆ ಮಕ್ಕಳೇ. ಹುಲಿ ಯಾವುದಾದ್ರೂ ಬೇಟೆ ಆಡಿದ್ರೆ ತನ್ನ ಬೇಟೆಯನ್ನ ತನಗ್ ತಿಂದಾದ್ಮೇಲೆ ತನಗೆ ಇನ್ನೊಂದಷ್ಟು ದಿನ ಎತ್ತಿಟ್ಕೊಂಡು ತಿನ್ಲಿಕ್ಕೆ ಎತ್ಕೊಂಡೋಗಿ ಬಚ್ಚಿಡುತ್ತೆ. ಸಿಂಹ ವೆರಿ ರೇರ್. ವಯಸ್ಸಾಗಿರೋ ಸಿಂಹ ಇಲ್ಲ, ಇನ್ನೊಂದು ಇಲ್ಲ. ಆಮೇಲೆ ಇನ್ನೊಂದು ನೋಡಿ, ಸಿಂಹ ಬಂದು ನೀವು ಯಾವತ್ತಾದ್ರೂ ಮ್ಯಾನ್ ಈಟರ್ ಅಂತ ನಾವು ಕೇಳಲ್ಲ. ನೀವು ಯಾವ್ದಾದ್ರು ಪುಸ್ತಕಗಳು, ತುಂಬಾ ದೊಡ್ಡ ದೊಡ್ಡ ಹಿರಿಯ ವ್ಯಕ್ತಿಗಳು ಬರೆದಿರ್ತಕ್ಕಂಥ ಈ ಹುಲಿಯ ಬಗ್ಗೆ ದಂತಕಥೆಗಳು ಕೇಳಿದ್ದಾಗ ಅದು ವಯಸ್ಸಾದಾಗ ಮನುಷ್ಯನ ರಕ್ತದ ಬಗ್ಗೆ ತನಗೆ ರುಚಿ ಹತ್ಕೊಬಿಡ್ತು ಅಂದ್ರೆ ಅಟ್ಯಾಕ್ ಮಾಡುತ್ತೆ ಅಂತಕ್ಕಂಥದ್ದು. ಸಿಂಹ ಮಾಡಲ್ಲ. ತನಗೆ ವಯಸ್ಸಾಯ್ತು ಅಂದ್ರೆ ತಾನಾಗಿ ಹೋಗುತ್ತೆ, ತನ್ನವ್ರ ಜೊತೆಲಿ ಯುದ್ಧ ಮಾಡಿ ಸಾಯುತ್ತೆ. ಸೂರ್ಯ ಪ್ರಭಾವ ಇರೋರು ಹಾಗೆ ಸಿಂಹವೇ. ಅದಕ್ಕೆ ಸಿಂಹ ಲಗ್ನ, ಸಿಂಹ ರಾಶಿ ಅವರಾಗಿಯೇ ಬಗ್ಗಲ್ಲ. ಶ್ರೀರಾಮಚಂದ್ರರ ಜಾತಕದಲ್ಲಿ ಸೂರ್ಯ ಉಚ್ಚಂಗತ. ಅದಕ್ಕೆ ನನ್ನ ರಾಮಚಂದ್ರ ಪ್ರಭು ಮೇಷದಲ್ಲಿ ಸಿಂಹರಾಶಿ, ಕಡಗಲಗ್ನ, ಗುರುಚಂದ್ರ ಯೋಗ, ಶನಿ ಉಚ್ಚಂಗತ ತುಲಾ ರಾಶಿಯಲ್ಲಿ, ಮಕರ ರಾಶಿಯಲ್ಲಿ ಕುಜ ಉಚ್ಚಂಗತ, ಗುರು ಕಟಕ ರಾಶಿಯಲ್ಲಿ ಉಚ್ಚಂಗತ, ಮೀನ ರಾಶಿಯಲ್ಲಿ ಶುಕ್ರ ಉಚ್ಚಂಗತ, ಕೋದಂಡ ರಾಹು ವಿಶೇಷವಾಗಿ ಧನುಸು ರಾಶಿಯಲ್ಲಿ ಉಚ್ಚಂಗತ, ಕೇತು ಮಿಥುನ ರಾಶಿಯಲ್ಲಿ ಉಚ್ಚಂಗತ, ಇನ್ನು ವಿಶೇಷವಾಗಿ ಸೂರ್ಯ
ಅದ್ಭುತವಾಗಿ ಉಚ್ಚಂಗತ ಮೇಷರಾಶಿಯಲ್ಲಿ. ನೋಡಿ, ಸಪ್ತಗ್ರಹಗಳ ಉಚ್ಚಂಗತ ನನ್ನ ಪ್ರಭು ರಾಮಚಂದ್ರರ ಜಾತಕದಲ್ಲಿ ಅಪರೂಪ. ಸೂಕ್ಷ್ಮವಾಗಿ ಗಮನಿಸಿದರೆ ನನ್ನ ದೊರೆ ಪಟ್ಟಾಭಿರಾಮರ ಜಾತಕದಲ್ಲಿ ಒಂದೇ ಒಂದು ಗ್ರಹವು ನೀಚವಿಲ್ಲ. ತ್ರೇತಾಯುಗದಲ್ಲಿ ಗ್ರಹಗಳು ನೀಚವಾಗಿರ್ತಿರ್ಲಿಲ್ಲ, ಆಮೇಲೆ ವಕ್ರವಾಗಿರ್ತಿರ್ಲಿಲ್ಲ. ನೆನ್ಪಿಟ್ಕೊಳ್ಳಿ, ಇಲ್ಲ, ನೀಚದ ಮಾತೂ ಇಲ್ಲ, ವಕ್ರದ ಮಾತೂ ಇಲ್ಲ. ದ್ವಾಪರಾಯುಗದಲ್ಲಿ ನೀಚತ್ವಕ್ಕೆ ಬಂದು ನಿಂತ್ಕೊಬಿಡ್ತು. ನೆನ್ಪಿಟ್ಕೊಳ್ಳಿ, ನೀಚ, ಶತ್ರುಬಾಧ, ಈ ತರದೆಲ್ಲ ಲೆಕ್ಕಾಚಾರಗಳು ಬಂದ್ಬಿಡ್ತು. ನನ್ನ ಪರಮ ಶಕ್ತಿಯಾಗಿದ್ದಂತ ಆ ಪರಮ ಭಾಗವತೋತ್ತಮ ನಮ್ಮೆಲ್ಲರ ಮಹಾಗುರು ಶ್ರೀಕೃಷ್ಣರ ಜಾತಕದಲ್ಲಿ ಕುಜ 3ನೇ ಮನೆಯಲ್ಲಿ ಕಟಕದಲ್ಲಿ ನೀಚ, 7ನೇ ಮನೆಯಲ್ಲಿ ಶನಿ, ಲಗ್ನದಲ್ಲೇ ವೃಷಭ ಲಗ್ನದಲ್ಲೇ ಚಂದ್ರ. ನೋಡಿ, ಅದಕ್ಕೆ ಜಾತಕಗಳನ್ನ ಪರಾಮರ್ಶೆ ಮಾಡ್ತಾ ಇರ್ಬೇಕು. ತಿಳ್ಕೋಬೇಕು ಅಂದ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಜ್ಯೋತಿಷ ಗೊತ್ತಿರೋರೇ ಜ್ಯೋತಿಷ ಕೇಳೋದು. ಎಚ್ಚರಿಕೆ ತಗೊಳಕ್ಕೆ ಎಲ್ಲಾ ದೊಡ್ಡವರಿಗೂ ಜ್ಯೋತಿಷ್ಯ ಬರುತ್ತೆ, ಎಲ್ಲ ದೊಡ್ಡವರಿಗೆ ಜ್ಯೋತಿಷ್ಯ ಬರುತ್ತದೆ. ಇಲ್ಲ, ಪಕ್ಕದಲ್ಲೂ ಒಂದು ವೈದಿಕರನ್ನು ಇಟ್ಕೊಂಡಿರ್ತಾರೆ, ಕೇಳದೆಯೇ ಮಾಡೋಲ್ಲ. ನನ್ನ ಬಲಾಬಲಗಳೇನು ಅನ್ನತಕ್ಕಂಥದ್ದು ನೀವು ನಂಬೋಲ್ಲ ಮಕ್ಕಳೇ. ಗುರು ವಕ್ರ ಬಿಟ್ಟಿದ್ದಾನೆ. ನಾನು ನೆನ್ನೆ ಹೇಳ್ತಿದ್ದೆ, ಗುರು ವಕ್ರ ಇದ್ರೆ ಏನು, ನೀಚ ಇದ್ರೆ ಏನು. ಈಗ ವಕ್ರ ಫಲ ಬಿಡ್ತಿದ್ದಾನೆ. ಕೆಲವು ರಾಶಿಗಳಿಗೆ ಬಂಪರ್ ಬೆಳೆ ಕೊಡ್ತಾನೆ ಅಂತಕ್ಕಂಥದ್ದು ಹೇಳಿದ್ದೆ. ಅದ್ರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲೂ ಹೇಳ್ತೇನೆ ಅಂತ ಹೇಳಿದ್ದೆ. ನಿನ್ನೆ ನನ್ನ ಗುರುಗಳಿಗೆ ಒಂದು ವಿಶೇಷ ಕಾರ್ಯ ನಡೆಯುತ್ತೆ. ಸುಮಾರು 14 ಜನರ ಸಮಸ್ಯೆಗಳನ್ನ ನೆನ್ನೆ ನಾನು ಬಿಡುಗಡೆ ಆಗಿದ್ದನ್ನ ನೋಡಿದ್ರೆ ನನಗೂ ಶಾಕೆ. ಇಟ್ ಹ್ಯಾಸ್ ವರ್ಕ್ ವಂಡರ್. ತನ್ನ ಪಾಡಿಗೆ ಗುರು ವಕ್ರ ಬಿಡ್ತಿದ್ದಾಗೆ ಕೆಲ್ಸಗಳು ನಾಗಾಲೋಟವಾಗಿ ಆರಂಭ ಆಗಿರ್ತಕ್ಕಂಥದ್ದು. ಗುರುಗಳೇ, ನೀವು ಹೇಳಿದ್ರಿ ಗುರು ವಕ್ರ ಬಿಡೋವರೆಗೂ ಏನ್ ಮಾಡಿದ್ರು ಆಗೋದಿಲ್ಲ ಅನ್ನತಕ್ಕಂಥದ್ದು. ತನ್ನ ಕೆಲಸ ಮಾಡದೆ ಬಿಡುವುದಿಲ್ಲ. ನಮ್ಮ ಗುರುಗಳು ಒಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್. ಸುಮಾರು ಒಂದು ವರ್ಷದಿಂದ ಅವರ ಮನೆಯ ಕಾರ್ಯ ಆಗಿರ್ಲಿಲ್ಲ. ಬೇಗ ತಗೊಳ್ಳಿ, ಇವತ್ತು ಮೋಸ್ಟ್ಲಿ ರಥಸಪ್ತಮಿ ಇವತ್ತಾಗುತ್ತೆ, ಅವ್ರಿಗೆ ಅಕ್ಕಿ ಕೊಡ್ತಿದ್ದಾರೆ. ಮನೆ ಫಿನಿಶ್ ಮಾಡಿದ್ದೇವೆ ತಗೊಳ್ಳಿ ಅಂತ. ಇನ್ನೊಬ್ಬರಿಗೆ ಫ್ಯಾಕ್ಟ್ರಿ ವಿಚಾರದಲ್ಲಿ, ಇನ್ನೊಬ್ಬರಿಗೆ ಕೋರ್ಟ್ ವಿಚಾರದಲ್ಲಿ ಗುರು ಕದಲಿಕೆಯಾಗದೆ ಏನೂ ನಡೆಯೋದಿಲ್ಲ ಅಂತ ಹೇಳ್ತಾನೆ. ಅಂತ ಒಂದು ಸೂರ್ಯ ಅತಿ ಮುಖ್ಯ ಕಾರಕ. ಯಾರದೇ ಜಾತಕದಲ್ಲೂ ನೆನಪಿಟ್ಕೊಳ್ಳಿ, ಆತ್ಮಕಾರಕ. ಅದು ಒಂದು ಸೃಷ್ಟಿಗೆ ಆತ್ಮವಿಲ್ಲದೆ ಇಲ್ಲ. ಈ ದೇಹ ಜಡ ಶರೀರ ಆಗೋಗುತ್ತೆ ಆತ್ಮ ಹೊರಟೋಯ್ತು ಅಂದ್ರೆ. ಅಂತ ಒಂದು ಆತ್ಮಕಾರಕ ನೆನಪಿಟ್ಕೊಳ್ಳಿ. ಪಿತೃಕಾರಕ. ಒಂದು ತಾಯಿಯ ಗರ್ಭದಲ್ಲಿ ಅಲ್ಲೊಂದು ಪಿಂಡ ಸೃಷ್ಟಿಗೆ ತಂದೆಯೇ ಮೂಲ ಪುರುಷ ಆಗ್ತಾನೆ. ಆ ತಂದೆ ಒಳ್ಳೆ ತಂದೆ ಆಗಿರತಕ್ಕಂಥದ್ದು, ನಿಯಮದ ತಂದೆ ಆಗಿರ್ತಕ್ಕಂಥದ್ದು, ಧೈರ್ಯಸ್ಥ ತಂದೆ, ಬುದ್ಧಿವಂತ ತಂದೆ, ಶಕ್ತಿವಂತ ತಂದೆ, ಜ್ಞಾನವಂತ ತಂದೆ. ಈ ತರದೆಲ್ಲ ಪಡ್ಕೊಂಡು ಬರ್ಲಿಕ್ಕೆ ನೋಡಿ, ಶ್ರೀರಾಮಚಂದ್ರರು ಹಾಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಅಲ್ಲೊಂದು ದೈವದ ಸಂಕಲ್ಪ, ದೇವಿ ಜಗನ್ಮಾತೆಯ ಸಂಕಲ್ಪ ಆ ರೀತಿ ಬರಬೇಕಿತ್ತು. ಅದಕ್ಕೆ ಅಂಥದೊಂದು ತಂದೆಯನ್ನ ದಶರಥ ಚಕ್ರವರ್ತಿಗೆ ಮಗನಾಗಿ ಎಷ್ಟು ವರ್ಷಗಳ ತಪಸ್ಸಿತ್ತು ಗೊತ್ತರ, ಪೂಜೆಗಳಿತ್ತು ಗೊತ್ತರ, ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರು. ಆ ಭಗವಂತನನ್ನೇ ಭೂಮಿಗೆ ಇಳಿಸಲು ದಶರಥ ಚಕ್ರವರ್ತಿ. ಅದಕ್ಕೆ ದಾಶರಥಿ ಅಂತ ಏನಕ್ಕೆ ಕರೆಯೋದು ಅಂದ್ರೆ, ಮಗನ ಮೇಲೆ ಎದ್ರೆ ಕೂತ್ರೆ ನಿಂತ್ರೆ ದಶರಥರಿಗೆ ಅಂಥದೊಂದು ಪ್ರೀತಿ. ಯಾಕಂದ್ರೆ ವರ್ಷಗಳ ತಪಸ್ಸಿನ ನಂತರ ಹುಟ್ಟೋ ಒಂದು ಮಗು ಇದೆಯಲ್ಲ, ದೈವೀ ಪುತ್ರ ಆಗ್ಬಿಟ್ಟಿರ್ತಾನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು. ಮಾಡದ ಪೂಜೆ ಇಲ್ಲ, ಸುತ್ತದ ದೇವಸ್ಥಾನಗಳಿಲ್ಲ, ವ್ರತಗಳಿಲ್ಲ, ದಾನಗಳಿಲ್ಲ, ಆಲಾಪನೆ ಇಲ್ಲ. ಆ ಒಂದು ಅಮ್ಮ ಅಂತೇಳಿ ಆ ಬೊಗಸೆ ಹಿಂಗೆ ಇಟ್ಕೊಂಡು ನಿಂತ್ಕೊಳ್ಳೋದಿದೆಯಲ್ಲ, ಭಗವಂತ ಕಾದಿದ್ದು ಕೆಲವರಿಗೆ ಆ ಮಡಲಲ್ಲಿ ಒಂದು ವಿಶೇಷ ಸಂಚಾನ ಹಾಕಿರ್ತಾನೆ. ಹೌದು, ಅಲ್ಲೊಂದು ಲೆಕ್ಕಾಚಾರ ಇರ್ತದೆ. ಆ ಮಗು ಬರಬೇಕು, ತುಂಬಾ ವರ್ಷಗಳ ನಂತರ ಒಂದು ಮಗು ಆಗ್ತಿದೆ ಅಂದ್ರೆ ತುಂಬಾ ಎಚ್ಚರಿಕೆ ತಗೊಳ್ಳಿ. ಗೊತ್ತಿಲ್ಲ, ನಾಳೆ ಅವನು ನಮ್ಮ ದೇಶವನ್ನ ರಕ್ಷಿಸುವ ಒಂದು ದೊರೆಯಾಗಬಹುದು, ನಾಯಕ ಆಗಬಹುದು, ನಮಗೊಂದು ದಾರಿ ತೋರಿಸುವ ಗುರು ಆಗಬಹುದು. ಸುಮ್ಮನೆ ಅಲ್ಲ ಮಕ್ಕಳು, ಅಷ್ಟು ವರ್ಷ ಕಾದಿದ್ದು ವರ್ಷಗಟ್ಟಲೆ. ಅಲ್ಲೊಂದು ಭಗವತ್ ಇಚ್ಛೆ ಇಲ್ಲದೆ ನಡೆಯುವುದಿಲ್ಲ. ಕೆಲವರು ಹೇಳ್ತಿರ್ತಾರೆ 8 ವರ್ಷ ಆಗಿತ್ತು. ನನಗೆ ಈಗಲೂ ನೆನಪಿದೆ. ಈಗಲೂ US ಇಂದ ಬಂದಾಗ ಭೇಟಿ ಮಾಡಿ ಹೋಗ್ತಾರೆ. ಮದುವೆಯಾಗಿ 18 ವರ್ಷ ಮಕ್ಕಳಿಲ್ಲ.
ಅವ್ರಿಗೆ ಹೇಳಿದ್ನಂತೆ, ನನಗೆ ಗೊತ್ತಿಲ್ಲ, ಆ ತಾಯಿ ಜಗನ್ಮಾತೆ ಮಾತು ಅದು ನಡೆದಿದೆ. ನೋಡಿ, ನನಗೆ ಒಂದು ನಂಬಿಕೆ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ, ಯಾವತ್ತೂ ಹೇಳ್ತೇನೆ, ಏನಾದರೂ ಒಂದು ಒಳ್ಳೆಯದು ನನ್ನಿಂದ ನಡೆದಿದ್ದರೆ ದೇವಿ ಇಚ್ಛೆಯಿಂದಲೇ, ಏನಾದರೂ ತಪ್ಪಾಗಿದ್ದರೆ ಅದು ನನ್ನಿಂದಲೇ. ಏನಾದರೂ ತಪ್ಪು ಸರಿಯಾಗಿಲ್ಲ, ಅಲ್ಲಿ ನಡೆದಿಲ್ಲ ಅಂದ್ರೆ ಅದು ನನ್ನ ಅಹಂಕಾರವೋ, ನನ್ನ ಅಂಧಬುದ್ಧಿಯೋ, ಈ ಥರದನ್ನ ನನ್ನ ತಪ್ಪನ್ನ ನನ್ನ ಮೇಲೆ ಹೇಳ್ಕೊತಾನೆ. ಏನೇ ಒಳ್ಳೆಯದು ನಡೆದಿದ್ದರೂ ಆ ಜಗನ್ಮಾತೆಯ ಇಚ್ಛಾಶಕ್ತಿಯಿಂದಲೇ. ಇವತ್ತಿಗೂ ಹೇಳ್ತಾರೆ, ನನ್ನ ಮಗ ದೊಡ್ಡ ಸರ್ಜನ್ ಆಗಿದ್ದಾನೆ ಗುರುಗಳಂತ. ಈ ಥರದ ಹಲವಾರು ಪವಾಡ ಜಾತಕಗಳನ್ನ ನಾನು ನೋಡಿದ್ದೇನೆ. ಅವ್ರಿಗೆ ಹೇಳಿದ್ದೆ, ಬಯಸಿ ಕಾದಿದ್ದು ಬೇಯಿಸಿ ಕೊಟ್ಟಿದ್ದಾನೆ ಈ ಮಗುವನ್ನ ಲೋಕಕ್ಕೆ ಬೆಳೆಸಿ ಅಂತ ಹೇಳಿದ್ದೇನೆ. ತುಂಬಾ ಜನಕ್ಕೆ ಬಂದಾಗ ಹೇಳಿದ್ದು ಉಂಟು, ಅಮ್ಮ ಇದು ನಿಮ್ಮ ಮಗುವಲ್ಲ, ಅದು ಅವನಿಗೋಸ್ಕರನೂ ಬಂದಿಲ್ಲ, ಲೋಕಕ್ಕೋಸ್ಕರ ಬಂದಿದ್ದಾನೆ. ಇವನನ್ನ ಲೋಕ ಕಲ್ಯಾಣಕ್ಕೆ ಬೆಳೆಸಿ. ದೈವ ಈ ರೀತಿ ಪರೀಕ್ಷೆ ಮಾಡಿ ಭೂಮಿಗೆ ಕಳಿಸಿದಾನೆ ಅಂದ್ರೆ ಅವನಿಂದ ಆಗಬೇಕಾಗಿರುವ ಕೈಂಕರ್ಯಗಳು ತುಂಬಾ ಒಳ್ಳೇದಿರ್ತವೆ. ಒಂದು ನದಿಗೆ ಬ್ರಿಡ್ಜ್ ಕಟ್ಟೋದು, ಒಂದು ತೋಟ ಮಾಡಿಸೋದು, ಒಂದು ಕಲ್ಯಾಣಿ ಮಾಡಿಸೋದು, ಒಂದು ಒಳ್ಳೆ ದೇವಾಲಯ ಕಟ್ಸೋದು, ಗೋಶಾಲೆ ಮಾಡಿಸೋದು, ಆಸ್ಪತ್ರೆ ಕಟ್ಸೋದು, ಯಾವುದೋ ಒಂದು ಸಾಮಾಜಿಕ, ಪ್ರಾಕೃತಿಕ, ದೈವಿಕ, ಆಧ್ಯಾತ್ಮಿಕ, ಆದಿ ಭೌತಿಕ ಈ ಥರದ್ದೇನೋ ಮಾಡಿಸ್ಲಿಕ್ಕೆ ಕಳಿಸಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಬಂದಿರೋದೇ. ಆದರೆ ಇದನ್ನ ನಾವೇನ್ ಹೇಳ್ತೇವೆ ಅಂದ್ರೆ, ಏನೋ ಒಂದು ಪುಣ್ಯ ಪಡ್ಕೊಂಡು ಬಂದಿರ್ತಾರೆ. ಸದಾ ತಪನೆ ಇರ್ಲಿ, ತಪಸ್ಸಿರ್ಲಿ ಅನ್ನತಕ್ಕಂಥದ್ದು ಹೇಳ್ತೇನೆ. ಸದಾ ಈ ಥರದ್ದು ಯಾವುದೋ ಇದಕ್ಕೆ ಚಿಂತಿಸ್ತಾ ಕುತ್ಕೋಬೇಡಿ. ಒಂದು ನ್ಯಾಯ ಧರ್ಮ ಎಲ್ರಿಗೂ ಸಿಗೋಲ್ಲ ಮಕ್ಕಳೇ, ಬರೋಲ್ಲ ಮಕ್ಕಳೇ, ಬರುವುದಿಲ್ಲ. ನೋಡಿ, ಧರ್ಮದೇವತೆಯ ಅಂಶದಲ್ಲಿ ಹುಟ್ಟಿದ್ದಂಥ ಧರ್ಮರಾಯರ ನ್ಯಾಯ ದೊಡ್ಡದು, ಧರ್ಮ ದೊಡ್ಡದು. ಆ ಧರ್ಮದೇವತೆ ಹುಟ್ಟಿದ್ದು ಪರಮಾತ್ಮ ಸೂರ್ಯದೇವರ ಅಂಶ ಅನ್ನತಕ್ಕಂಥ ಒಂದು ಭಾವ ನೆನಪಿಟ್ಟುಕೊಳ್ಳಿ. ಸೂರ್ಯದೇವನೇ ಹಾಗಿರ್ಬೇಕಾದ್ರೆ ಸೂರ್ಯದೇವನ ಪುತ್ರ ಯಮ, ಶನಿ. ನೋಡಿ, ಅಲ್ಲಿ ಧರ್ಮ ನ್ಯಾಯಗಳ ಸಂಕಲ್ಪ ಇದೆ. ನಾವು ಬದುಕಿರೋಷ್ಟು ದಿನ ಶನಿಗೆ ಲೆಕ್ಕ ಕೊಡಬೇಕು. ಪ್ರಾರಬ್ಧ ಕರ್ಮ ಏನೋ ಒಂದು ಮಾಡ್ಕೊಂಡು ಬಂದಿದೀಯ, ನಿನ್ನ ಆ ಕರ್ಮಕ್ಕೆ ತಕ್ಕಂತೆ ಕರ್ಮಫಲ ದಾತ ಆತನೇ ಅನ್ಕೊಂತ. ಆದ್ರೂ ಅದನ್ನ ಬಚ್ಚಿಟ್ಟು ನಾವೇನೇನೋ ಮಾಡ್ತೇವೆ. ಸತ್ತ ಮೇಲೆ ಕೆಲವೊಂದು ಲೆಕ್ಕಗಳು ಕೊಡಬೇಕು. ಅದು ಯಮಧರ್ಮರಾಜ. ನೋಡಿ, ಅದಕ್ಕೆ ಹೇಳೋದು ಆದಿದೇವ ಆತ. ಜಗತ್ತಿನ ಸೃಷ್ಟಿಯಿಂದಲೇ ಆರಂಭವೇ ಸೂರ್ಯನಿಂದ ಅನ್ನತಕ್ಕಂಥ ಮಾತು. ಎಷ್ಟು ದೊಡ್ಡ ಪ್ರಣವ ಶಕ್ತಿ ಎಂದರೆ ಆ ಶಕ್ತಿಯನ್ನ ತಡೆಯಲಾರದೆ ಆ ಜಗನ್ಮಾತೆ, ಆ ಪರಮಾತ್ಮ ಸೂರ್ಯದೇವ, ಆ ಕಶ್ಯಪ ಮಹರ್ಷಿಗಳ ಅದಿತಿ ದೇವೆಯ ಮಗನಾಗಿ ಹುಟ್ಟಿದಂತ ಆ ಒಂದು ಭಾಸ್ಕರ ಅನ್ನತಕ್ಕಂಥ ಆ ಸೂರ್ಯದೇವನ ಶಕ್ತಿಯನ್ನ ಒಂದು ಸ್ವಲ್ಪ ಭಾಗ ತೆಗೆದು ಶಿವನಿಗೆ ಕೊಟ್ಟಿರ್ತಕ್ಕಂಥದ್ದು, ಇನ್ನೊಂದು ಸ್ವಲ್ಪ ಭಾಗವನ್ನ ವಿಷ್ಣುವಿಗೆ ಕೊಟ್ಟಿರ್ತಕ್ಕಂಥದ್ದು ಅನ್ನೋ ಒಂದು ಮಾತಿದೆ. ಸುದರ್ಶನ ಚಕ್ರವಾಗಿ ಅಲ್ಲಿ ಶಕ್ತಿ ಇದೆ ಅನ್ನತಕ್ಕಂಥದ್ದು, ಇನ್ನು ಸ್ವಲ್ಪ ಶಕ್ತಿ ಅಲ್ಲಿ ಪಾಶುಪತಾಸ್ತ್ರವಾಗಿ ಶಿವನ ಬಳಿ ನಿಂತಿದೆ ಅನ್ನತಕ್ಕಂಥದ್ದು. ಅಷ್ಟು ಭಾನುಮಂಡಲ ಅನ್ನತಕ್ಕಂಥದ್ದು, ಜಗತ್ತಿಗೆ ಬೆಳಕು. ಆ ಬೆಳಕಿಲ್ಲ, ಸೃಷ್ಟಿ ಇಲ್ಲ ಅನ್ನತಕ್ಕಂಥದ್ದು. ಅದಕ್ಕೆ ಆದಿತ್ಯನನ್ನ ನಾವು ತುಂಬಾ ಆರಾಧಿಸ್ತಕ್ಕಂಥದ್ದು. ಸೂರ್ಯದೇವನ ಆರಾಧನೆ ಇಲ್ಲದೆ ಎಷ್ಟೋ ದೇಶಗಳು ವಿಟಮಿನ್ ಡಿ, ಇನ್ನೊಂದು ಅಂದ್ರೆ ನಮ್ಮ ದೇಶದಲ್ಲಿ ಕೊರತೆ ಇಲ್ಲ. ಆದ್ರೆ ನಾವಿವತ್ತು AC ಸೆಂಟ್ರಲೈಸ್ಡ್ ಇನ್ನೊಂದು ಮಾಡಿ ಇಟ್ಕೊಂಡು ನಾವು ಕೊರತೆಗಳು ತಂದು ಇಟ್ಕೊಳ್ಬಿಟ್ಟಿದ್ದೇವೆ. ಜಾತಕದಲ್ಲಿ ಸೂರ್ಯ ದೋಷನಾದರೆ ಬಲಗಣ್ಣಿಗೆ ತೊಂದರೆ. ಆರೋಗ್ಯಂ ಭಾಸ್ಕರಂ ಅನ್ನಲ್ಲ, ಅತಿ ಮುಖ್ಯವಾಗಿ ಜಾಂಡಿಸ್ ಬರ್ತಿದೆ, ಪದೇ ಪದೇ ಟೈಫಾಯ್ಡ್ ಬರ್ತಿದೆ, ಯಾವಾಗಲೂ ಜ್ವರದ ಮೈ ಆಗಿ ನಿಂತಿದ್ದ ಪಾಂಡು ಮಹಾರಾಜನಿಗೆ ಯಾವಾಗಲೂ ಜ್ವರವೇ. ಹೃದಯಾಘಾತ ಸಮಸ್ಯೆ, ಹೃದಯದಲ್ಲಿ ದೌರ್ಬಲ್ಯವಿದೆ ಅನ್ನತಕ್ಕಂಥದ್ದಾದರೆ, ಕೊಲೆಸ್ಟ್ರಾಲ್ ಸಮಸ್ಯೆ ಆಗಿದೆ ಅನ್ನತಕ್ಕಂಥದ್ದಾದರೆ, ಹೃದಯದಲ್ಲಿ ಕೊಬ್ಬು, ಇನ್ನೊಂದು ವಾಟ್ ಎವರ್ ಓಲ್ ಆಗಿದೆ, ಅದು ಇದು ಅಂದ್ರೆ ಅಲ್ಲೊಂದು ಕಾರಣಕರ್ತ ಸೂರ್ಯ ಆಗಿರ್ತಾನೆ ಅಂತಕ್ಕಂಥದ್ದು. ಆಮೇಲೆ ಬರ್ನಿಂಗ್ ಸೆನ್ಸೇಷನ್, ಉರಿ ಅನ್ನತಕ್ಕಂಥದ್ದು, ಹೊಟ್ಟೆ ನೋವು ಸಮಸ್ಯೆಗಳು, ಚರ್ಮದ ತೊಂದರೆಗಳು, ಮೂಳೆಗಳ ಸವೆತ, ಮುರಿತ, ವೀಕ್ನೆಸ್. ಕೆಲವ್ರಿಗೆ ಬೋನ್ಸ್ ಅಲ್ಲಿ ಸ್ಟ್ರಾಂಗ್ ಇರಲ್ಲ, ಮೂಳೆಗಳು ವೀಕ್ ಇರ್ತವೆ. ಅಂತ ಒಂದು ಪ್ರಭಾವ ಆದಾಗಲೂ ಕೂಡ, ಹಾಗೆ ಒಳಗಡೆ ಜ್ವರ, ಮೆದುಳಿನ ತೊಂದರೆ, ಮೈಗ್ರೇನ್ ಸಮಸ್ಯೆ, ತಲೆನೋವು ಸಮಸ್ಯೆ, ಅರ್ಧ ತಲೆನೋವು ಸಮಸ್ಯೆ, ವಿಪರೀತ ತಲೆಗೂದಲು, ಉದುರುವಿಕೆ ಆಗತಕ್ಕಂಥದ್ದು, ಬೇಗ ಗ್ರೇ ಹೇರ್ಸ್ ಬರ್ತಕ್ಕಂಥದ್ದು,
ತುಂಬಾ ಚಿಕ್ಕ ವಯಸ್ಸಿಗೆ ನನಗೆ ನೋಡಿ, ಜಾತಕದಲ್ಲಿ ಸೂರ್ಯ ಪ್ರಬಲವಾಗಿರೋದ್ರಿಂದ ತುಂಬಾ ಚಿಕ್ಕ ವಯಸ್ಸಿಗೆ ನನಗೆ ಕೂದಲು ಗಡ್ಡ ಎಲ್ಲ ಬೆಳ್ಳಿಗೆ ಬಣ್ಣ ಬಳ್ಕೋತಿದ್ದೆ. ನಿಮ್ಮ ಹತ್ರ ಮುಚ್ಚಿಡೋದೇನು? ತುಂಬಾ ವರ್ಷ ಬಡ್ದ್ ಸಾಕಾಗಿ ಕೊರೋನಾ ಬಂದಾಗ ಅಯ್ಯೋ ಯಾರಿಗೆ ಬಳ್ಕೋಬೇಕು ಅಂತ ಬಿಟ್ಟುಬಿಟ್ಟೆ. ಈಗಲೂ ನನ್ನ ಧರ್ಮಪತ್ನಿ ಬಳ್ಕೊಳ್ರಿ ಅನ್ನತಕ್ಕಂಥದ್ದು. ಹೋಗೋ ಅಂದ್ರೆ ಇಲ್ಲ, ನೀವು ಬಳ್ಕೊಳ್ಳಿ ಅಂತ. ನೋಡೋಣ. ಟೈಫಾಯ್ಡ್, ಉಗ್ಗುವಿಕೆ, ಧೈರ್ಯವಿಲ್ಲ, ಸಭಾಕಂಪನ, ಸಭೆಯಲ್ಲಿ 4 ಜನಗಳ ಮುಂದುಗಡೆ ಮಾತಾಡ್ಲಿಕ್ಕೆ ಧೈರ್ಯವಿಲ್ಲ, ಸ್ಥೈರ್ಯವಿಲ್ಲ, ಸತ್ಯವನ್ನು ಒಪ್ಪಿಕೊಳ್ಳುವ ಶಕ್ತಿ ಇಲ್ಲ ಅನ್ನತಕ್ಕಂಥದ್ದು, ವಿಪರೀತ ನಾಚಿಕೆ, ವಿಪರೀತ ಸಂಕೋಚ ಆಗತಕ್ಕಂಥ ಒಂದು ಭಾವ, ಬ್ಲೀಡಿಂಗ್ ಆಗತಕ್ಕಂಥ ಪ್ರಭಾವ, ಸನ್ಸ್ಟ್ರೋಕ್ ಪದೇ ಪದೇ ಆಗ್ತಿದೆ, ಸ್ಕಿನ್ ಅಲರ್ಜಿಸ್ ತುಂಬಾ ಆಗ್ತಿದೆ, ಮುಖದ ಅಂದ ಕೆಟ್ಟಿದೆ. ಆ ಅಂದವೇ ಶಾಪ ಅಂತ ಕೆಲವ್ರಿಗೆ ಹೇಳ್ತೇನೆ. ಮುಖ ಕೆಲವ್ರಿಗೆ ನೋಡಿದ್ರೆ ರಾಹು ನೋಡಿದಾಗ ಆಗುತ್ತೆ, ಏನೋ ಹಿಂಗ್ ಕಾಣಿಸ್ತಾನೆ ಅನ್ನತಕ್ಕಂಥದ್ದು. ಕೆಲವ್ರು ನೋಡ್ತಿದ್ದ ಹಾಗೆ ದೈವಿಕ, ಕೆಲವರನ್ನ ನೋಡ್ತಿದ್ದ ಹಾಗೆ ರೋಮಾಂಚಕ, ಕೆಲವರನ್ನ ನೋಡ್ತಿದ್ದ ಹಾಗೆ ಪ್ರೀತಿಸ್ಬೇಕು ಅನ್ಸುತ್ತೆ, ಕೆಲವರನ್ನ ನೋಡ್ತಿದ್ದ ಹಾಗೆ ಅಮ್ಮನ ಹಾಗೆ ಪಾದಕ್ಕೆ ಬೀಳಬೇಕು ಅನ್ಸುತ್ತೆ, ಕೆಲವರನ್ನ ನೋಡ್ತಿದ್ದಾಗೆ ತಂದೆಯ ಗಾಂಭೀರ್ಯ ಕಾಣಿಸುತ್ತೆ, ಕೆಲವರನ್ನ ನೋಡ್ತಿದ್ದಾಗೆ ಅಜ್ಜನ ಗತ್ತು ಕಾಣಿಸುತ್ತೆ, ಕೆಲವರನ್ನ ನೋಡ್ತಿದ್ದಾಗೆ ಗುರುಗಳ ಗತ್ತು ಕಾಣಿಸುತ್ತೆ, ಪಾಂಡಿತ್ಯ ಕಾಣಿಸುತ್ತೆ. ಈ ಎಲ್ಲದಕ್ಕೂ ಕಾರಕತ್ವ. ಕೆಲವರನ್ನ ನೋಡಿದಾಗ ಮುಗ್ಧತೆ ಕಾಣಿಸುತ್ತೆ, ಮಗುವಿನಂತ ಭಾವ ಕಾಣಿಸುತ್ತೆ. ಈ ಕಾರಕತ್ವಗಳನ್ನ ತುಂಬಾ ತಿಳ್ಕೋಬೇಕು ಮಕ್ಕಳೇ. ಮಾತು ಸರಿಯಾಗಿ ಮಾತನಾಡದಿರುವಿಕೆ, ಏನೇನೋ ಹೇಳ್ತಾನೆ, ತಡಬಡ ಅಂತ ಹೇಳ್ತಾನೆ. ಯಾಕಂದ್ರೆ ಆತ್ಮಶುದ್ಧಿ ಇಲ್ಲ. ಸತ್ಯ ಹೇಳೋರ ಮಾತು, ಸುಳ್ಳು ಹೇಳೋನು ಹಿಂಗೆ ನೋಡೋದು, ನೆಲನೇ ನೋಡೋದು, ಹೀಗೆ ಅವನ ಕಣ್ಣುಗಳು ಇನ್ನೊಂದು, ಅವನು ಒಂದ್ ಕಡೆ ಏಕಾಗ್ರತೆ ಇಲ್ಲ, ಚಂಚಲತೆ, ಇನ್ನೊಂದು ಏನ್ ಹೇಳ್ತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ, ಅದೇನೋ ಆಯ್ತು ಸರ್ ಹಿಂಗೆ ಅನ್ನತಕ್ಕಂಥದ್ದು ಆಗುತ್ತೆ ಅನ್ನತಕ್ಕಂಥದ್ದು. ಆ ಸೂರ್ಯ ಪ್ರಭೇದ ಜಾತಕದಲ್ಲಿ ಸೂರ್ಯ ಕೆಟ್ಟಿದೆ ಅನ್ನತಕ್ಕಂಥದ್ದು. ಸೊ ಸೂರ್ಯನನ್ನ ಅದಕ್ಕೆ ಆರಾಧಿಸ್ತಕ್ಕಂಥದ್ದು ಮಾಡ್ತೇವೆ. ಆ ಶಕ್ತಿ ಸಿಗಬೇಕು. ಒಂದಷ್ಟು ದೂರ ಹೋಗೋಷ್ಟಲ್ಲೇ ಸುಸ್ತಾಗ್ತೀವಿ, ಒಂದಷ್ಟು ದೂರ ಹೋಗೋಷ್ಟರಲ್ಲಿ ವಿಪರೀತ ಬೆವರುವಿಕೆ ನನಗಿತ್ತು ಮಕ್ಕಳೇ, ಸಿಕ್ಕಾಬಟ್ಟೆ ಈಗಲೂ ಇದೆ. ಬೇಸಿಗೆಗಾಲ ಬಂದ್ಬಿಡುತ್ತು, ನೀರ್ ಹೋಗ್ತಿರುತ್ತೆ. ಒಂದಿನಕ್ಕೆ 2 ಲೀಟರ್ ಕುಡಿಯಲ್ಲ, 5 ಲೀಟರ್ ನೀರು ಕುಡಿದ್ರು ನನ್ನ ದೇಹಕ್ಕೆ ಸಾಕಾಗಲ್ಲ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಬೇಸಿಗೆಗಾಲ ಇಸ್ ದ ಬೆಸ್ಟ್ ವೇ ಟು ಲೂಸ್ ದಿ ವೆಯ್ಟ್. ತುಂಬಾ ಊಟ ಇಷ್ಟಿಡಿಸುತ್ತೆ. ಈ ರಥಸಪ್ತಮಿಯಿಂದ ನಿಜವಾಗ್ಲೂ ಈ ಮಾಘ ಮಾಸದ ಶುದ್ಧ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನ ರಥಸಪ್ತಮಿ ಅನ್ನತಕ್ಕಂಥದ್ರಿಂದ ಕರಿತೇವೆ. ಇವತ್ತಿಂದ ನೋಡಿ, ಆ ಸಪ್ತಮಿ, ಸಪ್ತಾಶ್ವಗಳು ಅನ್ನತಕ್ಕಂಥದ್ದು, ವಾರದ 7 ದಿನಗಳು ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಆ ಒಂದು ರಥಕ್ಕೆ ಅರುಣ ಸಾರಥಿಯಾಗಿ ನಿಂತಿರ್ತಕ್ಕಂಥದ್ದು, 12 ಚಕ್ರಗಳು 7 ದಿನಗಳಿಗೆ ಆ ಒಂದು ಕುದುರೆಗಳು ಸಂಕೇತ ಆಯ್ತು ಅಂದ್ರೆ 12 ಚಕ್ರಗಳ ರಥ, 12 ತಿಂಗಳು ಅಂದ್ರೆ 360 ದಿನವು, ವಾರದಲ್ಲಿ 7 ದಿನವು 24 ಗಂಟೆಯೂ ಓಡ್ತಲೇ ಇರ್ತಾನೆ. ನಮಗ್ ಕಾಣಿಸೋದು ಆ ಸೂರ್ಯ ಪರಮಾತ್ಮ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ. ಇನ್ನೊಂದು ಕಡೆ ಓಡ್ತಲೇ ಇರ್ತಾನೆ ಆ ಸೂರ್ಯ ಭಗವಂತ, ಮುಳುಗದ ದೇವರು. ಸದಾ ಒಂದು ಪ್ರಕೃತಿಗೆ ಒಂದೇ 1 ಗಂಟೆ ಸೂರ್ಯ ಅಸ್ತಂಗತನಾದ್ರೆ ಇಡೀ ಪ್ರಪಂಚ ಮುಳುಗ್ತು ಅನ್ನತಕ್ಕಂಥದ್ದು. ಒಂದೇ 1 ಗಂಟೆ ಸೂರ್ಯ ತನ್ನ ಪ್ರಖರ ಬೆಳಕೇನಾದ್ರೂ ಬಿಟ್ರೆ ನೋಡಿ, ವಿಜ್ಞಾನಿಗಳೇ ಹೇಳ್ತಾರೆ, ಕಡಿಮೆ ಅಂದ್ರೂ ಸೂರ್ಯ ವಲಯದ ಆ ಒಂದು ಬಿಸಿ ಶಾಖ ಎಷ್ಟಿದೆ ಅಂದ್ರೆ 5 ಲಕ್ಷ ಫ್ಯಾರನ್ಹೀಟ್ ಡಿಗ್ರಿ ಅಂತ ಹೇಳ್ತಾರೆ. 5 ಲಕ್ಷ ಡಿಗ್ರಿ ವಲಯದ ಹತ್ರ, ಏನು ಒಳಗಡೆ ಇನ್ನೆಷ್ಟಿದೆಯೋ. ನಾವು 50 ಡಿಗ್ರಿ ತಗೊಳಲ್ಲ ಮಕ್ಕಳೇ. 50 ಡಿಗ್ರಿಗೆ ನಾವು ಬಿದ್ದೋಗ್ಬಿಟ್ವಿ. ಈ ಬೀದರು, ಗುಲ್ಬರ್ಗ ಇದೆಲ್ಲ ಕಥೆಗಳು ನೋಡಿ, ಬಿಜಾಪುರ, ಅಯ್ಯೋ ತಾಯಂದ್ರು ಆ ಪುಣ್ಯಾತ್ಮರು ಹೇಗಿದ್ದಾರೆ. ಬೆಂಗಳೂರು ಇವಾಗ ಆಗ್ಬಿಟ್ಟಿದ್ದಾನೆ 40 ಹೊಡೆದು ಬಿಟ್ಟಿದ್ದಾನೆ. ಈ ಬಾರಿ 40 ಹೊಡಿತಾನೆ, ನೆನ್ಪಿಟ್ಕೊಳ್ಳಿ. ಕನ್ಫರ್ಮ್ ಹೊಡಿತಾನೆ ಪುಣ್ಯಾತ್ಮ. ಕತ್ತರಿಸು ಬಿಸಾಕೋ, ಒಡೆದು ಬಿಸಾಕೋ, ರೋಡ್ಗಳು ಅಗಲ ಮಾಡೋ, ಇನ್ನೊಂದು ಏನೋ ಮಾಡಿ ಇಡ್ತಿದ್ದಾರೆ. ಇರ್ಲಿ, ತಗೊಬಂದ್ ಇಂಡಸ್ಟ್ರಿ ಇನ್ನೊಂದು ಚೂರು 60 ಕಿಲೋಮೀಟರ್ ದೂರದಲ್ಲಿ ಕನಕಪುರ ಇದೆ, ಅತ್ತ ಕಡೆ ತುಮಕೂರು ಇದೆ. ಈ ತರದ ಬಾರ್ಡರ್ಗಳಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಬೇಕು. ಗೌರಿಬಿದ್ನೂರ್ ಇದೆ, ದೊಡ್ಡಬಳ್ಳಾಪುರ ಇದೆ. ಈ ತರದ ಒಂದು 40-50 ಕಿಲೋಮೀಟರ್ ದೂರದಲ್ಲಿ ಡೆವಲಪ್ಮೆಂಟ್ ಮಾಡೋಣ, ಫ್ಯಾಕ್ಟ್ರಿಗಳು ಇನ್ನೊಂದು ಎಲ್ಲ ಬೆಂಗಳೂರಿನಲ್ಲಿ ತಗೊಬಂದು ಇರ್ಲಿ, ಏನ್ ಮಾಡೋಣ ನಾವು. ಇರ್ಲಿ, ಅವರವರ ವಿವೇಚನೆಗೆ ಬಿಟ್ಟಿದ್ದು, ರಾಜಕೀಯ ಮಾತಾಡೋದು ಬೇಡ.
ಅಂಥದ್ದೊಂದು ಶಕ್ತಿ 360 ದಿನವೂ ನಮಗೆ ಬೆಳಕಾಗಿ ನಿಂತಿರತಕ್ಕಂಥ ಆ ಭಾಸ್ಕರನನ್ನ ಹುಟ್ಟಿದ ದಿನ ಇವತ್ತು. ಆ ಕಶ್ಯಪ ಮಹರ್ಷಿ ಹಾಗೂ ಅದಿತಿಯ ಮಗನಾಗಿ ಹುಟ್ಟಿದಂಥ ಆ ಭಾನು. ವಿಶೇಷ ಶಕ್ತಿ, ವಿಶೇಷ ಬಲ, ಧೈರ್ಯ, ತೇಜಸ್ಸು, ಮಾತು, ಎದೆಗಾರಿಕೆ ಅಂತ ಹೇಳ್ತೀವಲ್ಲ, ಗುಂಡಿಗೆ ಇರಬೇಕು ಅಂತ ಹೇಳ್ತೀವಲ್ಲ. ಕೆಲವರು ಪುಕ್ಕಲ್ರೆ ಓಡೋಗ್ಬಿಡ್ತಾರೆ, ಬೆದರು ಬಿಡ್ತಾರೆ, ಓಡೋಗ್ಬಿಡ್ತಾರೆ, ನಿಲ್ಲಲ್ಲ, ಓಡೋಗ್ಬಿಡ್ತಾರೆ. ಕೆಲವ್ರನ್ನ ನೀವು ಕೇಳ್ತಿರ್ತೀರಿ, ಬೇಜಾರು ಮಾಡ್ಕೋಬೇಡಿ, ಒಂದು ಟೆನ್ಷನ್ ಆದ್ರೆ ಸಾಕು ಲೂಸ್ ಮೋಷನ್, ಬೆವತು ಹಂಗೆ ತಲೆ ಸುತ್ತ ಟಪಕ್ಕ. ಹೌದು, ಅದು ಜಾತಕದಲ್ಲಿ ಸೂರ್ಯಬಲ ಇಲ್ಲ. ಕೆಲವರಿಗೆ ಆ ಸೂರ್ಯಬಲ ಹೆಂಗ್ ಕೊಟ್ಟಿರ್ತಾನೆ ಅಂದ್ರೆ ಎಂತ ಗುಂಡಿಗೆ ಕಣೋ, ಅದು ಎದೆಗಾರಿಕೆ ಕಣೋ. ಭಯ ಅನ್ನೋದು ಅವನ ಹಿಸ್ಟ್ರಿನಲ್ಲೇ ಇಲ್ಲ. ಇಂಪಾಸಿಬಲ್ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಐ ಆಮ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಅನ್ನತಕ್ಕಂಥ ಒಂದು ನಿಂತ್ಕೋತಾರೆ ನೋಡಿ ಬಂಡೆಗಲ್ಲಾಗಿ. ಏನು ಬಂದ್ರು ಸರಿ, ಯಜಮಾನಗಾರಿಕೆ, ಎದೆಗಾರಿಕೆ. ಜಾತಕದಲ್ಲಿ ಸೂರ್ಯ ಇದ್ರೆ ಮಾತ್ರನೇ, ಚೆನ್ನಾಗಿದ್ರೆ ಮಾತ್ರನೇ he is born by birth as a leader. ಲೀಡರ್ ನಿಜವಾಗ್ಲೂ ಸಾಮಾನ್ಯವಾಗಿ ಶುದ್ಧ ನಾಯಕ. ಕಲಿಯುಗದಲ್ಲಿ ತಪ್ಪುಗಳಿರ್ತವೆ, ಅಷ್ಟು ಅಶುದ್ಧವಾಗಿರೋಲ್ಲ. ಶುದ್ಧ ನಾಯಕ ಸಿಗೋದು ಕಷ್ಟ. ಏನ್ ಮಾಡುದು, ಕಲಿಯುಗ ಅನ್ನೋದನ್ನೇ ಪಾಪಿಗಳ ಯುಗ. ಸೊ ಅದು ಆಟೋಮೆಟಿಕಲಿ ಅಂಟ್ಕೊಂಡೇ ಬರುತ್ತೆ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಭಾವದ ಒಂದು ಶಕ್ತಿ ಸೂರ್ಯ. ಎದೆಗಾರಿಕೆ, ಯಜಮಾನಗಾರಿಕೆ, ನಾಯಕನಾಗುವ ಲಕ್ಷಣ. ಈ ಲೀಡ್ಸ್ ಫ್ರಮ್ ದಿ ಫ್ರಂಟ್. ಈ ಲೀಡ್ಸ್, ಅವನು ಮುಂದುಗಡೆ ನಿಂತ್ಕೋತಾನೆ. ಅದು ನಿಂತ್ಕೊಳ್ಳೋ ತಾಕತ್ತು ಕೊಡೋದು ಸೂರ್ಯದೇವನಿಂದ ಮಾತ್ರವೇ ಸಾಧ್ಯ. ಸೂರ್ಯದೇವನಿಂದ ಮಾತ್ರವೇ ಸಾಧ್ಯ. ಒಂದು ಬಾರಿ ಪಣಕ್ಕೆ ಕಟ್ಟಿ ಇಳಿದು ಬಿಟ್ಟರೆ, ನಿಂತರೆ ಅವ್ರ ಹಿಂದಕ್ಕೆ ತಿರುಗೋಲ್ಲ. ಸೋಲು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಜಯದ ಬಗ್ಗೆ ಕೂಡ ಅವ್ರು ಮಾತಾಡೋದಿಲ್ಲ. ಐ ಆಮ್ ಮೂವಿಂಗ್ ಅಂತಕ್ಕಂಥದ್ದು ಅಂತಾರೆ. ಶ್ರೀಮತಿ ಜಯಲಲಿತಾ ಅವ್ರ ಜಾತಕದಲ್ಲಿ ಸೂರ್ಯ ಪ್ರಬಲವಾಗಿತ್ತು ಮಕ್ಕಳೇ, ಸುಮ್ಮನೆ ಅಲ್ಲ. ನೀವು ಅವರ ಹಳೆಯ ಇಂಟರ್ವ್ಯೂಗಳನ್ನ ನೋಡಿ. ನಾನು ತುಂಬಾ ಅವರನ್ನ ಫಾಲೋ ಮಾಡ್ತೇನೆ. ನನ್ನ ಒಂದು ಅದೃಷ್ಟ, ಅಷ್ಟು ದೊಡ್ಡವರ ಜಾತಕಗಳನ್ನ ನೋಡ್ತಕ್ಕಂಥ ಶಕ್ತಿ ಆ ಜಗನ್ಮಾತೆ ಒಂದು 98, 99, 2000 ಇವತ್ತಿಗೂ ಆ ಕಟ್ಟಿಂಗ್ಸ್ ಇದೆ. ಇರ್ಲಿ, ಅದೊಂದು ಖುಷಿ ಇದೆ, ಶಕ್ತಿ. ಅದಕ್ಕೆ ಅಮ್ಮ ಆ ಮಾತು, ಆಗತ್ತು, ಆ ಛಲದ್ದು. ಈ ಕೂದಲು ಎಲ್ಲಿ ಅವಮಾನವಾಯಿತೋ, ದ್ರೌಪದಿ ತರ ಆಗುತ್ತ ಮಕ್ಕಳ. ಆ ಥರ ಯೋಚನೆ ಮಾಡಕ್ಕಾದ್ರು ನಿಂತು ಸುತ್ತಿ ಓಡಾಡಿ ಕಮ್ಸ್ ಇನ್ ಅ ಮ್ಯಾಸಿವ್ ವಿಕ್ಟ್ರಿ 1991 ನನಗೆ ಗೊತ್ತಿರೋ ಹಾಗೆ. ಕಮ್ಸ್ ಬ್ಯಾಕ್ ರೋರಿಂಗ್. ಸೂರ್ಯ ಪ್ರಭಾವ, ಸೂರ್ಯ ಚೆನ್ನಾಗಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್, ಎಷ್ಟು ದೊಡ್ಡ ಗಣತಂತ್ರ ಗೊತ್ತರ ನಮ್ಮದು, ಗಣರಾಜ್ಯಗಳು. ಅದನ್ನೆಲ್ಲ ನಿಲ್ಲಿಸಿ ಆ ವಯಸ್ಸಿನಲ್ಲಿ ಆ ಮನುಷ್ಯರು, ಅವರು ಅದೊಂದು ಲೆಜೆಂಡ್ಸ್ ಮಕ್ಕಳೇ. ಸೂರ್ಯ ಜಾತಕದಲ್ಲಿ ಚೆನ್ನಾಗಿದ್ರೆ ದೇ ಆರ್ ಆಲ್. ಅದಕ್ಕೆ ಏರಿಯನ್ಸ್ ಆರ್ ಲೆಜೆಂಡ್ಸ್ ಅಂತ ಹೇಳ್ತಾನೆ. ಏರೀಸ್ ಮಾರ್ಚ್ 20ರಿಂದ ಏಪ್ರಿಲ್ 20, ಮ್ಯಾಕ್ಸಿಮಮ್ ಏಪ್ರಿಲ್ 30 ಒಳಗಡೆ ಹುಟ್ಟಿದಂಥವರಲ್ಲಿ ಅಂಥದ್ದೊಂದು ತೇಜಸ್ಸಿರುತ್ತೆ. ಒನ್ ಬೆಸ್ಟ್ ಎಕ್ಸಾಂಪಲ್ ಅನ್ನತಕ್ಕಂಥದ್ದು ಹೇಳಬೇಕು ಅಂತ ಹೇಳೋದಾದ್ರೆ ಡಾಕ್ಟರ್ ರಾಜ್ಕುಮಾರ್. ಹೌದು, ಸೂರ್ಯ ಅವರಿಗೆ ಮೇಷದಲ್ಲಿಯೇ, ಅದಕ್ಕೆ ಆ ತೇಜಸ್ಸು. ಯುಗ ಪುರುಷ, ಯೋಗ ಮಾನವ ಅನ್ನತಕ್ಕಂಥದ್ದು, ಗಾನಗಂಧರ್ವ. ಆ ಒಂದು ಮಾತು ಅವ್ರ ಮುಂದ್ಗಡೆ ನೋಡಿ ನಾವು ಕನ್ನಡದವ್ರೆಲ್ಲರೂ ಒಪ್ಕೊಂಡು, ತುಂಬಾ ಅಪರೂಪ ನಾವು ಒಪ್ಕೊಳ್ಳೋದು ಒಬ್ಬ ವ್ಯಕ್ತಿಯನ್ನ. ಒಪ್ಕೊಳ್ಳಲ್ಲ ನಾವು ಅಷ್ಟು ಬೇಗ. ನಾವು ತುಲನೆ ಮಾಡ್ತೇವೆ, ಯೋಚಿಸ್ತೇವೆ. ನಮಗೆ ಸೂರ್ಯ ಪ್ರಭಾವ ಜಾಸ್ತಿ, ನಮಗೆ ಸಿಕ್ಕಾಬಟ್ಟೆ. ನಮಗೆ ಎಷ್ಟಿದ್ದರೂ ಆ ಸೂರ್ಯನ ಪರಮಾತಿ ಪರಮ ಶಿಷ್ಯ ಹುಟ್ಟಿದ ಊರಿನವರಲ್ವಾ ನಾವು, ಊರಿನವರಲ್ವಾ. ಹನುಮಂತ ಹುಟ್ಟಿದ್ ಯಾವ ಊರು? ನಮ್ಮೂರ್ರಿ. ಸುಮ್ಮನೆ ಈಗೇನೋ ಅವ್ರೇನೋ ಪಾಪ್ಯುಲರ್ ಮಾಡ್ಲಿಕ್ಕೆ ಪಕ್ಕದ ಸ್ಟೇಟ್ ಅವ್ರು ಬೇರೆ ಮಾಡೋ ಕೆಲಸ ಇಲ್ಲ. ಈ ಥರದ್ದು ಏನೇನೋ ಹೇಳ್ತಾರೆ. ಇತಿಹಾಸ, ವೇದ ಎಲ್ಲದರಲ್ಲೂ ಇದೆ. ಆ ಬುರುಡೆದಾಸ ಇರ್ ಕತೆ ಬಿಟ್ಬಿಡಿ. ನಮ್ಮೂರ್ನವ್ರು. ಅದಕ್ಕೆ ನಮಗೆ ಸ್ವಲ್ಪ ತೇಜಸ್ಸು ಜಾಸ್ತಿ. ನಮ್ಮ ವ್ಯಕ್ತಿತ್ವದಲ್ಲಿ ಸುಳ್ಳಿಲ್ಲ. ಕನ್ನಡದವ್ರು ಹೋಗೋದೇ ಇಲ್ಲ. ಹನುಮ ನಾವು ಎಷ್ಟಿದ್ದರು ನಾವೇನ್ ಮಾಡಿದ್ರು ಹಿಂದಕ್ಕೆ ನಿಂತ್ಕೊಬಿಡ್ತೀವಿ. ಎಲ್ಲ ರಾಮನಿಚ್ಛೆ ಅಂತ ಹೇಳ್ತೀವಿ. ರಾಮನ ಮೇಲೆ ಹಾಕ್ಬಿಡ್ತೀವಿ, ರಾಮನಿಗೋಸ್ಕರ ಮಾಡ್ತೀವಿ. ಅಂತ ವ್ಯಕ್ತಿತ್ವ ನಾವು. ಹನುಮರನ್ನ ನೆನೆಸ್ಕೋಬೇಕು ಅಂದ್ರೆ ಕನ್ನಡದವ್ರನ್ನ ನೆನೆಸ್ಕೋಬೇಕು.
ನೀವು ಗಮನಿಸಿ ನೋಡಿ, ಕನ್ನಡದವರೆಲ್ಲೂ ಹೊಡೆದಾಟಕ್ಕಿಲ್ಲ, ಬಡದಾಟಕ್ಕಿಲ್ಲ, ಗಲಾಟೆಗಿಲ್ಲ. ಕನ್ನಡದವರು ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ, ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ, ಕನ್ನಡದ ಮೊಟ್ಟ ಮೊದಲ ಶಾಸನ, ಹಲ್ಮಿಡಿ ಶಾಸನ, ಅತಿ ಪುರಾತನ ಶಾಸನ. ಎಲ್ಲರೂ ಬುರುಡೆ ಬಿಡ್ತಾರೆ, ಅವರವರು ಮಾಡಿಟ್ಕೊಂಡಿದ್ದಾರೆ ಲೆಕ್ಕಾಚಾರಗಳು. ಆದ್ರೂ ನಾವು ಹನುಮಂತರ ಸುಮ್ಮನೆ ಇರ್ತೀವಿ, ವಾದ ಮಾಡಕ್ ಹೋಗಲ್ಲ. ಯಾಕೆ ಹೇಳಿ? ವಾದ ಮಾಡದೆ ಮೌನವಾಗಿದ್ದು ಗೆದ್ದು ಬಂದಂತಹ ಏಕೈಕ ವ್ಯಕ್ತಿ ನವವ್ಯಾಕರಣ ಪಂಡಿತ ನನ್ನ ಹನುಮ. ನನ್ನ ಹನುಮ ಕೂಡ ಸೂರ್ಯರ ಹತ್ರಯೇ ವಿದ್ಯೆ ಕಲಿತಿದ್ದು, ಪರಮಾತಿ ಪರಮ ಶಿಷ್ಯ. ಅದು ಯಾವ ಮಟ್ಟಕ್ಕೆ ಅಂದ್ರೆ, ಒಂದು ಕಂಡೀಷನ್, ನಿನಗೆ ಆ ಬುದ್ಧಿ ಬಂದಾಗ, ವಿದ್ಯೆ ಕಲಿಯಬೇಕು ಅಂತ ಬಂದಾಗ ನನ್ನ ಹತ್ರ ಬಾ ಕಲಿಸ್ತೇನೆ ಅಂತ. ಆದ್ರೆ ಒಂದು ಕಂಡೀಷನ್, ನಾನು ಒಂದು ಜಾಗದಲ್ಲಿ ನಿಂತ್ಕೊಳ್ಳಲ್ಲ. ಸೊ ನನ್ನ ವೇಗಕ್ಕೆ ಸಮಾನವಾಗಿ ಬರ್ತಾ ನೀನ್ ಕಲಿಬೇಕು, ತಿಳ್ಕೋಬೇಕು ಅಂತ. ಸರಿ ಮಹಾಸ್ವಾಮಿ ಅಂತ ಸೂರ್ಯದೇವರ ಹತ್ರ ಬರ್ತಿದ್ರೆ ಸೂರ್ಯದೇವರ ವೇಗವೇನು ಅಂತ ಅನ್ಕೋತೀರಿ? ನಾನು ಆಗ್ಲೇ ಹೇಳಿದ್ನಲ್ಲ, ಬಿಸಿ. ಆ ವೇಗ ಸಾಧ್ಯವೇ ಇಲ್ಲ, ಇಡೀ ಭೂಮಂಡಲವನ್ನ ಸುತ್ತತಕ್ಕಂಥ ವೇಗ. ಆ ಬಿಸಿ 50 ಡಿಗ್ರಿಗೆ ಅಯ್ಯಯ್ಯಪ್ಪ ಅಂತ ಸಾಯ್ತಿದ್ದೇವೆ ನಾವು. 5 ಲಕ್ಷ ಬರೀ ಸೂರ್ಯ ಮಂಡಲದ ಹತ್ರ, ಒಳಗಡೆನೂ ಅಲ್ಲ, ಒಳಗಡೆ ಅದು 50 ಲಕ್ಷ ಫ್ಯಾರನ್ಹೀಟ್ ಕೋತ 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 ಕುದಿತಿರ್ತಕ್ಕಂಥ ಒಂದು ಬಹುದೊಡ್ಡ ಅಣುಬಾಂಬದು. ಅದು ಸಿಡಿದೋಯ್ತು ಅಂದ್ರೆ ಏನು ಇಲ್ಲ, ಸಿಗೋಲ್ಲ, ಬೂಮ್. ಅಂತ ಒಂದು ಸೂರ್ಯದೇವರ ಹತ್ರ ಅವರ ವೇಗಕ್ಕೆ, ಆ ಬಿಸಿಗೆ ಓಡ್ತಾ ಕೇಳೋದು ಹೆಂಗೆ? ಹಿಂದ್ಗಡೆ ನಿಂತ್ಕೊಂಡು ಕೇಳೋಕ್ಕಾಗಲ್ಲ. ಇನ್ನು ಮುಂದ್ಗಡೆ ಬಂದ್ಕೊಂಡು ಹಿಂಗೆ ಗುರು ಮುಂದ್ಗಡೆ ಓಡ್ಕೊಂಡು ಕೇಳೋದು ತುಂಬಾ ತಪ್ಪಾಗುತ್ತೆ. ಹೆಂಗ್ ಓಡ್ತಾರೆ ಗೊತ್ತಾ ಹನುಮರು? ಅದಕ್ಕೆ ಹೇಳೋದು, ಕನ್ನಡದವ್ರು ಯಾವತ್ತಿದ್ರು ಕನ್ನಡದವರೇ ಅನ್ನೋದು. ನಮ್ಮ ಹನುಮ, ನಮ್ಮ ಕನ್ನಡ ಎರಡೂ ಒಂದೇ. ಹೆಂಗ್ ಗೊತ್ತಾ? ನಮ್ಮ ಕನ್ನಡದವರ ಸಹೃದಯತೆ, ನಮ್ಮ ಕನ್ನಡದವರ ಪ್ರೀತಿ, ನಮ್ಮ ಕನ್ನಡತನದ ಒಂದು ಸಂಕೇತ ಹನುಮ ತೋರಿಸ್ಕೊಡ್ತಾನೆ. ಕನ್ನಡದವರು ಪ್ರೀತಿಸೋದ್ರಲ್ಲಿ ನಂಬರ್ 1. ಪ್ರೀತಿಸ್ಬಿಟ್ರೆ ಅವ್ರು ಅಷ್ಟು ಬೇಗ ಬಿಟ್ಕೊಡಲ್ಲ. ಅಪರೂಪ ಯಾರೋ ಕೆಲವರನ್ನ, ಈಗ ಹೇಗೆ ನಾವು ರಾಷ್ಟ್ರಕವಿ ಕುವೆಂಪು ಅವರನ್ನ ಹೇಗೆ ಕಿರೀಟವಾಗಿ ಇಟ್ಕೊಂಡಿದ್ದೇವೆಯೋ, ಹಾಗೆ ಡಾಕ್ಟರ್ ರಾಜ್ಕುಮಾರ್, 1-2-3 ನಾವು ಎಣಿಸ್ಬೋದಷ್ಟೇ. ಅಷ್ಟು ಸುಲಭಕ್ಕೆ ನಾವು ಎಲ್ಲರನ್ನೂ ಹೃದಯಕ್ಕೆ ಇಟ್ಕೊಳ್ಳಲ್ಲ. ಹನುಮ ಸಿದ್ಧಾಂತ ಅದು. ಹನುಮರು ಹಾಗೆ ಸೂರ್ಯರನ್ನ ಎಷ್ಟು ಪೂಜಿಸ್ತಾರೆ ಅಂದ್ರೆ, ಹಿಂದ್ಗಡೆಯಿಂದ ಓಡ್ತಾರೆ. ನೆನ್ಪಿಟ್ಕೊಂಡು, ಮುಂದ್ಗಡೆ ಓಡೋದಲ್ಲ, ಹಿಂದ್ಗಡೆ ಆ ಮಹಾ ತೇಜಸ್ವಿ ಹೇಳ್ತಿರೋದನ್ನ ಕೇಳ್ಕೊಂಡು ಹಾಗೆ ಉರುಳು ಹೊಡ್ಕೊಂಡು, ಅದನ್ನ ಜಪ ಮಾಡಿಕೊಂಡು, ಅದನ್ನ ಕಲ್ತ್ಕೊಂಡು, ಅದನ್ನ ಹಾಗೆ ಮತ್ತೆ ಮರಳಿ ಒಪ್ಸೋದಿದೆಯಲ್ಲ ಗುರುವಿಗೆ ಪೃಷ್ಠಭಾಗ ತೋರ್ಸೋ ಆಗಿಲ್ಲ, ಕುಂಡಿ ತೋರ್ಸೋ ಆಗಿಲ್ಲ. ಲೆಕ್ಕ ಹಾಕೊಳ್ಳಿ, ಗುರು ಸಮಾನ ಓಡಬಾರ್ದು, ಗುರು ಹಿಂದ್ಗಡೆ ಓಡಬಾರ್ದು, ಹೇಳೋದು ಕೇಳಿಸಲ್ಲ. ಗುರು ಸಮಾನವಾಗಿ ಓಡಿದ್ರೆ ನಾನ್ ಬಲ ಅಂತ. ಗುರುವನ ಮುಂದ್ಗಡೆ ಹಿಂದ್ಗಡೆ ಭಕ್ತಿಭಾವ, ಕನ್ನಡದವರ ಭಕ್ತಿಭಾವ, ಅತ್ಯಂತ ಪರಾಕಾಷ್ಠತೆಯನ್ನು ಹನುಮರು ತೋರಿಸಿದ್ದಾರೆ. ಅಂತ ಒಂದು ಹನುಮ ಸೂರ್ಯದೇವರ ಒಂದು ಪರಮಾತಿ ಪರಮ ಶಿಷ್ಯ. ಅದಷ್ಟೇ ಅಲ್ಲ, ಕರ್ಣ ಕೊಟ್ಟ ಮಾತು ಅದೇನೇ ಇರ್ಬೋದು, ಪರಾಕ್ರಮ, ಅತಿರಥ, ಅರ್ಧರಥ, ವಾಟ್ ಎವರ್, ಅದೆಲ್ಲ ಆಮೇಲೆ. ಜೀವನ ಪರ್ಯಂತ ತನ್ನ ನೋವನ್ನ ನುಂಗುವಂತದನ್ನ ಕರ್ಣನಿಂದ ಕಲಿಬೇಕು ಅಂತವೆ ಎಲ್ಲೂ ಹೇಳ್ಕೊತಿರ್ಲಿಲ್ಲ. ಸೂರ್ಯ ಕೆಟ್ರೆ ಹಾಗೆ, ವಿಪರೀತ ಬಲವಿದ್ದವರು ಹಾಗೆ. ಕರ್ಣನಿಗೆ ವಿಪರೀತ ಬಲ, ತನ್ನ ಬಲ ತನಗೆ ಗೊತ್ತಿಲ್ಲ. ಸಹಸ್ರ ಕವಚ ಅನ್ನತಕ್ಕಂಥವನು ತನ್ನೋ ತಾನೇ ತಿಂತಿದ್ದ. ಅದಕ್ಕೆ ಜಾತಕದಲ್ಲಿ ಸೂರ್ಯ ವಿಪರೀತ ಬಲ ಇದ್ದವರು ಅವ್ರು ತಿನ್ನೋಷ್ಟು ನೋವು ಇನ್ಯಾರೂ ಇಲ್ಲ. ಯಾಕಂದ್ರೆ ನಿಮ್ಮ ಸಮಸ್ಯೆ, ನಿಮ್ಮ ಒಳ್ಳೆತನ, ನಿಮ್ಗೆ ಮೋಸನೇ ಗೊತ್ತಿಲ್ಲ, ಕೆತ್ಕೊಳ್ಳೋದು ಗೊತ್ತಿಲ್ಲ, ಸುಳ್ಳು ಹೇಳೋದು ಗೊತ್ತಿಲ್ಲ. ಅಂತ ಒಂದು ಶಕ್ತಿ ಕರ್ಣ ಕೂಡ ಸೂರ್ಯನ ಮಗ. ಅದು ಬಿಡಿ, ನನ್ನ ರಾಮಚಂದ್ರ ಪ್ರಭು ಯಾರ ವಂಶಸ್ಥ ಗೊತ್ತಾ? ಇಕ್ಷಾಕುಕುಲ ವಂಶಸ್ಥ. ಆ ಇಕ್ಷಾಕುಕುಲ ಯಾರಿಂದ ಗೊತ್ತಾ? ಸೂರ್ಯ ವಂಶದಿಂದ ಬಂದದ್ದು. ಸೂರ್ಯನೇ ಪ್ರಧಾನ ದೈವ. ನಿತ್ಯ ಸೂರ್ಯನನ್ನೇ ಪೂಜಿಸ್ತಿದ್ದವರು. ಹರಿಶ್ಚಂದ್ರ ಇರ್ಬೋದು, ರಘು ಇರ್ಬೋದು, ದಿಲೀಪ ಇರ್ಬೋದು, ತ್ರಿಶಂಕು ಇರ್ಬೋದು, ಅಜಗರ ಮಹಾರಾಜ ಇರ್ಬೋದು, 1 2 ಎಲ್ಲರೂ ತೇಜಸ್ವಿಗಳೇ. ನಮ್ಮ ಮನೆತನದಲ್ಲಿ ನಾವು 2 ತಾತಂದ್ರೆ ಹೆಸರು ಹೇಳಕ್ ಬರಲ್ಲ ನನಗೆ. ನನ್ನ ಅಜ್ಜನ ಬಗ್ಗೆ ಗೊತ್ತು, ಅಜ್ಜನ ಅಜ್ಜ ಬಗ್ಗೆ ಗೊತ್ತಿಲ್ಲ, ಅಜ್ಜನ ತಂದೆ ಬಗ್ಗೆ ಗೊತ್ತಿದೆ ನನಗೆ ಗೊತ್ತಿದೆ. ಗೊತ್ತಿದೆ.
ಅವ್ರಿಗೆ ಮೇಲೆ ಗೊತ್ತಿಲ್ಲ, ಏನು ಮಾಡಿಲ್ಲ. ಅದೇ ರಾಮಚಂದ್ರ ಪ್ರಭು ಅಂದ್ರೆ ಸಂಬೆ ಎಷ್ಟೋ ಲಕ್ಷ ವರ್ಷಗಳ ಹಿಂದ್ಗಡೆ, ಕಡಿಮೆ ಅಂದ್ರು 11-12 ವರ್ಷಗಳ ಹಿಂದ್ಗಡೆ ಹುಟ್ಟಿ ಹೋದಂತ ಆ ದೇವತಾ ಪುರುಷನ ಬಗ್ಗೆ ನಾವು ಮಾತಾಡ್ತೇವೆ, ತಿಳಿದು ಇಟ್ಕೊಂಡಿದ್ದೇವೆ. ಅಂದ್ರೆ ಯೋಚನೆ ಮಾಡಿ ನೋಡಿ, ಅದು ಸೂರ್ಯ ದೇವನ ಒಂದು ತಾಕತ್ತು. ಅಂತ ಒಂದು ಸೂರ್ಯ ದೇವನಿಗೆ ಸಂಬಂಧಪಟ್ಟಂತ ಒಂದು ವಿಶೇಷವಾದಂಥ ಸಂಕಲ್ಪವನ್ನ ಇವತ್ತು ತಿಳಿಸ್ಕೊಡ್ತಾನೆ. ನೋಡಿ, ಜಾತಕದಲ್ಲಿ ಸೂರ್ಯ ಪ್ರಬಲ ಅದಷ್ಟೇ ಅಲ್ಲ, ನೆನಪಿಟ್ಟುಕೊಳ್ಳಿ, ಒಂದು ಆದಿತ್ಯ ಹೃದಯ ವಿಧಿ ಪೂರ್ವಕ ಒಂದು ಪೂಜೆ ಇದೆ. ಇದನ್ನ ಮಾಡಿಕೊಂಡರೆ ರಾವಣಾಸುರನಂತಹ ಎಷ್ಟೇ ದೊಡ್ಡ ಬಲಶಾಲಿಯನ್ನು ಕೂಡ ಬಡಿದು ಹಾಕಬಹುದು. ರಾವಣಾಸುರನಂತಹ ಒಂದು ಪ್ರಬಲ ಶಕ್ತಿಯನ್ನು ಕೂಡ ಬಡಿದು ಹಾಕಬಹುದು. ಬಡಿದಾಕಿದ್ದ ಹಾಗೆಯೇ ನಿಮಗೆ ಗೊತ್ತೋ ಗೊತ್ತಿಲ್ಲದೆ ಅಂಥದ್ದೊಂದು ತೊಂದರೆ ಇದ್ದರೆ ಅದನ್ನು ಹೇಗೆ ಅನುಷ್ಠಾನ ಸಂಕಲ್ಪ ಅನ್ನತಕ್ಕಂಥದ್ದನ್ನು ಕೂಡ ತಿಳಿಸ್ಕೊಡ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ವಿಧಿಯನ್ನ ಮಕ್ಕಳೇ ಬರೆದಿಟ್ಕೊಳ್ಳಿ. ಮುಂದೊಂದು ದಿನ ನಿಮಗೆ, ನಿಮ್ಮ ಮನೆಯವರಿಗೆ, ಕುಟುಂಬದವರಿಗೆ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲೋ ಅಲ್ಲೋ ಇಲ್ಲೋ ಓದಿ ಬರೆದದ್ದಲ್ಲ ಇದು. ಇದಕ್ಕೆ ಅಂತ ಒಂದು ಇತಿಹಾಸದ, ನೀವು ಯಾವತ್ತಾದ್ರೂ ಬಂದಾಗ ಅದರ ಪುಸ್ತಕಗಳನ್ನ ಕೊಡ್ತೇನೆ ನೋಡಿ. ಋಷಿಮುನಿಗಳು, ತಪಸ್ವಿಗಳು ಬರೆದಿರ್ತಕ್ಕಂಥ ವಿಶೇಷವಾದಂತಹ ಒಂದು ಸಂಕಲ್ಪದ ಒಂದು ಸಿದ್ಧಿಯ ಒಂದು ಸ್ಥಿತ್ಯಂತರ ಬರೆದಿಟ್ಕೊಂಡಿದ್ದಾನೆ. ಇದನ್ನ ETV ಕಾಲದಲ್ಲಿ ನಾನು 2009 ಅಂತ ನೆನಪು ನನಗೆ. ಈ ಒಂದು 2 ವ್ರತಗಳನ್ನ ನಾನು ತಿಳಿಸ್ಕೊಟ್ಟಿದ್ದೆ. ತುಂಬಾ ಜನ ಆಗಾಗ ಬಂದಿರೋದುಂಟು, ಹೇಳಿರೋದುಂಟು. ಯಾವಾಗ ಹೇಳಬೇಕು ಆಗಲೇ ಹೇಳಬೇಕು, ಯಾವಾಗ ಮಾಡಬೇಕು ಆಗಲೇ ಮಾಡಬೇಕು. ಆಯ್ತು? ಖಂಡಿತ ಬರೆದಿಟ್ಕೊಳ್ಳಿ. ಮತ್ತೆ ಮತ್ತೆ ವಿಡಿಯೋ ನೋಡಿ, ಮತ್ತೆ ಮತ್ತೆ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಯಾರಿಗೋ ಗೊತ್ತೋ ಗೊತ್ತಿಲ್ಲದೆಯೋ ಶತ್ರುಗಳ ಕಾಟ. ನಮಗೆ ಕಾಂಪಿಟೇಷನ್ ಅನ್ನೋದು ಜಾಸ್ತಿ, ನಿಮ್ಮ ಬೆಳವಣಿಗೆ ಸಹಿಸಲ್ಲ. ಈ ಕಲಿಯುಗದ ಪ್ರಭಾವವೇ ಹಾಗೆ. ಒಬ್ಬ ಮನುಷ್ಯ ಬೆಳೆಯೋದು ಸಹಿಸಲ್ಲ, ಬರೀ ಸುಳ್ಳೆ ಮಕ್ಕಳ. ಇಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದು ಇಲ್ಲ. ನೀವು ಯಾವಾಗ ನ್ಯಾಯ ಮಾತಾಡೋಕೆ ಹೋಗ್ತಿರೋ ನೋಡಿ, ಮನೆ ಯಾರು ಹೋಟ್ಲಿಗೆ ಹೋದ್ರೆ ನೆನ್ನೆ ಅನ್ಕೋತೇನೆ, ಹೋಟ್ಲಿಗೆ ಹೋದ್ರೆ ಹಿಂದಿನಲ್ಲಿ ಏನೋ ಹೇಳ್ತಾನೆ, ಕನ್ನಡದಲ್ಲಿ ಈತ ಕೇಳ್ತಾನೆ, ನಮಗ್ ಬರೋಲ್ಲ ಹಿಂದಿನಲ್ಲೇ ಮಾತಾಡು. ನೀನ್ ನಮ್ಮೂರಲ್ಲಿ ಬಂದಿದ್ದೀಯಾ, ನಮ್ಮೂರ್ ಭಾಷೆ ಕಲ್ತ್ಕೊ. ಇಲ್ಲ ಭಾಷೆ ಟ್ರಾನ್ಸ್ಲೇಟರ್ನಾದ್ರೂ ಒಬ್ಬರನ್ನ ಇಟ್ಕೊ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಸ್ವಾಮಿ ಅಂತೇಳಿ. ಆಯ್ತು, ನೀನ್ ಬೇರೆ ಏನೋ ಮಾಡಬಾರ್ದು, ತಪ್ಪು. ನೋಡಿ, ನಮ್ಮ ಕನ್ನಡದವರ ಒಳ್ಳೆತನ ನೋಡಿ. ಅವನನ್ನ ಪ್ರಶ್ನೆ ಕೇಳಿದ್ರೆ ಹೇಳ್ಕೊಂಡೋಗಿ ಹೊಡೆದಿದ್ದಾರೆ ಮಕ್ಕಳೇ. ಏನಿದು ಬರೀ ನೋವೆ. ಹನುಮರ ತರ ಇದು ಬಿಟ್ಟಿದೀವಿ. ಹನುಮರು ಹೊಡೆದಾಡಲ್ಲ, ಬಡದಾಡಲ್ಲ, ನುಗ್ಗಲ್ಲ. ಯಾವಾಗಂದ್ರೆ ಯಾವಾಗ ತಮ್ಮ ಶಕ್ತಿ ತೋರ್ಸಲ್ಲ. ಅದೇ ಸಂಕಟ. ರಾಮನಾಗಬೇಕಾಗುತ್ತೆ ಒಂದೊಂದು ಸಮಯ, ಹೊಡೆದಾಕ್ಬಿಡ್ಬೇಕು ಅನ್ಸುತ್ತೆ. ಹೇಳೋರು ಕೇಳೋರು ಇಲ್ವಾ ಅಂತ ಬಂದಿದ್ದೀರಿ. ನಮ್ಮೂರ್ ನೀರು, ನಮ್ಮೂರ್ ಜಲ, ನಮ್ಮೂರ್ ಇದು ಆಯ್ತು, ಬದುಕು ಕಟ್ಟಿ. ಎಲ್ರಿಗೂ ಇದೆ. ನಾವು ನಿಮ್ಮೂರಲ್ಲಿದ್ದೇವೆ, ನೀವು ನಮ್ಮೂರಲ್ಲಿದ್ದೀವಿ. ನಮ್ಮ ಕನ್ನಡದವ್ರದ್ದು ದೊಡ್ಡತನ ಏನ್ ಗೊತ್ತಾ? ರಾಮ ಎಲ್ಲಿನವನು, ರಾಮನ ಭಾಷೆ ಅರ್ಥ ಮಾಡ್ಕೋತಾನೆ ನನ್ನ ಹನುಮ, ಕಲ್ತ್ಕೋತಾನೆ, ತಿಳ್ಕೊತಾನೆ. ನವವ್ಯಾಕರಣ ಪಂಡಿತ ಅನ್ನತಕ್ಕಂಥದ್ದು. ನಾವ್ ಹಾಗೆ ಕನ್ನಡದವರು. ಹನುಮ ಸೇವೆ. ಹನುಮ ನೋಡಿ, ಎದ್ರೆ ಕೂತ್ರೆ ತನ್ನನ್ನೆಲ್ಲ ಮರ್ತು ಬಿಡ್ತಾನೆ, ಬರೀ ನನ್ನ ರಾಮ ಅಂತ ಕೂತ್ಕೋತಾನೆ. ನಾವು ಹಾಗೆ ಯಾರು ಬಂದ್ರು ನಮ್ಮ ರಾಮಂದ್ರು ಅಂತ ನಾವು ಕೂತ್ಕೋತೇವೆ.
ನಮ್ಗೆ ಇವತ್ತು ಅವರೆಲ್ಲ ರಾವಣಾಸುರರಾಗಿ ಕೂತು ಬಿಟ್ಟಿದ್ದಾರೆ. ಇದು ಆಗ್ತಿರತಕ್ಕಂಥ ಸಮಸ್ಯೆ. ಏನ್ ಮಾಡ್ತೀರಿ ಮಕ್ಕಳೇ? ಹೊಟ್ಟೆ ಸಂಕಟ ಆಗುತ್ತೆ. ಸೊ ಈ 2 ವ್ರತಗಳನ್ನ ಹೇಳ್ಕೊಡ್ತೇನೆ. ಒಂದು ಆದಿತ್ಯ ಹೃದಯ ವಿಧಿ, ಇನ್ನೊಂದು ಆಯುಷ್ಯ ಸಂಕ್ರಾಂತಿ ವ್ರತ. ಇವೆರಡು ಸಂಕ್ರಾಂತಿ ಹಬ್ಬದ ದಿನವೇ ಮಾಡೋದು. ಅತಿ ಮುಖ್ಯವಾಗಿ ಶತ್ರುಗಳ ಕಾಟ ಎಲ್ರಿಗೂ ಒಂದಿರುತ್ತೆ. ಯಾರೋ ಒಬ್ಬ ಶತ್ರು ನಮಗೆ ಅಡ್ಡಗೋಲಾಗಿ, ಮುಖ್ಯವಾಗಿ ಒಂದು ವ್ಯಾಪಾರ, ಒಂದು ವ್ಯವಹಾರ, ಒಂದು ದೊಡ್ಡ ಹೆಸರು, ತುಂಬಾ ದೊಡ್ಡ ಹೆಸರು, ತುಂಬಾ ದೊಡ್ಡ ಸ್ಥಾನದಲ್ಲಿ ಕೂತಾಗ ಶತ್ರುಗಳು ಜಾಸ್ತಿ. ಆ ಸ್ಥಾನನ ಕಿತ್ತಾಕ್ಲಿಕ್ಕೆ, ಸ್ಥಾನನ ತುಳಿಲಿಕ್ಕೆ, ಇಲ್ಲ ನೀವೊಂದು ದೊಡ್ಡ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ, ಆ ಸ್ಥಾನ ನಿಮಗೆ ಸಿಗದೇ ಇರೋ ಹಾಗೆ, ನಿಮ್ಮಲ್ಲಿ ಅರ್ಹತೆ ಇದ್ದರೂ ಯೋಗ್ಯತೆ ಇದ್ದರೂ ಅಲ್ಲೊಂದು ಶತ್ರುಗಳು. ಇವತ್ತಾಗ್ತಿದೆ ನೋಡಿ, ಇಲ್ಲಿ ಈ ಸ್ಥಾನಕ್ಕೆ ಈಗಲೇ ಬೆಂಕಿ ಹಚ್ಕೊಂಡು ಕಿತ್ತಾಡ್ತಿದ್ದಾರೆ. ಇವರೇನೋ ಇಲ್ಲೇ ಶಾಶ್ವತ ಇರ್ತಾರೆ, ಇನ್ನೊಂದು ಅಂತ. ಕೊಟ್ಟು ಮಾತಿಗೂ ಮರ್ಯಾದೆ ಇಲ್ಲ. ಅಯ್ಯೋ, ಮಾತಾಡಬಾರ್ದು ಬಿಡಿ, ಅಸಹ್ಯ ಆಗುತ್ತೆ. ಶ್ರೀರಾಮರಿಗೆ ಅಗಸ್ತ್ಯರು ಹೇಳಿಕೊಟ್ಟಂತ ಶತ್ರುಭೀಷಣ ಪೂಜೆ ಇದು. ಶತ್ರುಭೀಷಣ ಪೂಜೆ. ಎಂತ ಶತ್ರುವಾದರೂ ನೀವು ವಿಜೃಂಭಿಸ್ತೀರಿ, ಅವನು ಪಲಾಯನ ಆಗ್ತಾನೆ, ಇಲ್ಲ ಬಿದ್ದೋಗ್ತಾನೆ. ಅವನು ಬಿದ್ದೋದ ಅವನು ರಾವಣಾಸುರ. ಏನ್ ಸುಮ್ಮನೆ ಅನ್ಕೊಂಡಿದ್ದೀರಾ? 7ನೇ ತಾತ ಶ್ರೀರಾಮಚಂದ್ರರ 7ನೇ ತಾತನ ಜೊತೆ ಗೋಲಿ ಆಡದವನು ಅವನು. ನೆನ್ಪಿಟ್ಕೊಳ್ಳಿ, ಗೋಲಿ ಆಡದವನವನು, ಅಷ್ಟು ವಯಸ್ಸಾದವನವನು. ಅಂಥವನನ್ನು ಯಕಶ್ಚಿತ್ ಮಾನವ ರೂಪದಲ್ಲಿ ಬಂದಂತ ನನ್ನ ರಾಮಚಂದ್ರ ಪ್ರಭು ಒಂದೇ ಒಂದು ಬಾಣ ಏಳಿ ಹೊಡಿತಾರೆ. ಏಳಿಯೇ ಹೊಡೆಯೋದು. ಈ ಬಾಣ ನಾನು, ನನ್ನ ಧರ್ಮ ಅನ್ನತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಹೇಳಿ ಅಲ್ಲೊಂದು ಸಂಕಲ್ಪ ಮಾಡ್ಕೊಂಡು ಬಿಡ್ತಾರೆ. ದಾರೆಗುಳಿದು ಬಿದ್ದು ಬಿಡ್ತಾನೆ. ದಟ್ಸ್ ಇಟ್. ಸೊ ಅಂಥದ್ದೊಂದು ನಡೆಯುತ್ತೆ ಮಕ್ಕಳೇ, ದಯಮಾಡಿ ಬರೆದಿಟ್ಕೊಳ್ಳಿ. ವಿಶೇಷವಾಗಿ 108 ಬಾರಿ ಇದನ್ನ ಸೂರ್ಯದೇವರ ದೇವಸ್ಥಾನದಲ್ಲಿ ಸಂಕ್ರಾಂತಿ ದಿನ ಉಪವಾಸವಿದ್ದು ಶತ್ರುಭೀಷಣ ಮಂತ್ರ ಸಿಗ್ತದೆ. ಇಲ್ಲ, ಒಂದು ಕೆಲಸ ಮಾಡಿ, ಈ ಒಂದು ಓಂ ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್, ಈ ಒಂದು ಸೂರ್ಯ ಗಾಯತ್ರಿ ಮಂತ್ರವನ್ನಾದರೂ ಜಪ ಮಾಡಿಕೊಳ್ಳಿ. ಸಂಕ್ರಾಂತಿ ದಿನ ಉಪವಾಸವಿದ್ದು ಒಂದು 108 ಬಾರಿ ಜಪ ಮಾಡಿಕೊಂಡು, ಅದರಲ್ಲೂ ಭಾನುವಾರ ಸಂಕ್ರಾಂತಿ ಹಬ್ಬ ಬಂದಂತ ದಿನ ಮಾಡಿಕೊಂಡರೆ ಮಹಾ ಅದ್ಭುತ. ಅವನೇ ಅಂತ ದೊರೆಮಟ್ಟದ. ಯಾಕಂದ್ರೆ ಇವತ್ತು ಇಡೀ ಪ್ರಪಂಚವನ್ನೇ ಆಳ್ತಿರೋದು ಬಿಸ್ನೆಸ್ ಮ್ಯಾಗ್ನೆಟ್ಸು, ಕಾರ್ಪೊರೇಟ್ಸು ಅಂತಾರೆ. ಅಲ್ಲವೇ ಅಲ್ಲ. IAS ಆಫೀಸರ್ಸು, ಕಲೆಕ್ಟರ್ಸು ಅಂತಾರೆ. ಅಲ್ಲವೇ ಅಲ್ಲ. ದುಡ್ಡಿರೋನು ಅಂತಾರೆ. ಅಲ್ಲವೇ ಅಲ್ಲ. ರಾಜಕಾರಣಿಗಳು ಆಳ್ತಿರೋದು. ಅವ್ನು ನೋಡಿ, ಟ್ರಂಪ್ ಬರ್ತಿದ್ದಾಗೆ ಒಂದು ಸಿಗ್ನಲ್ಗೆ, ಒಂದೇ ಒಂದು ಸೈನ್ಗೆ 88 ರೂಪಾಯಿಗೆ ಬಂದು $1 ಬಿದ್ದಿದೆ. ಸುಂಕ ಹಾಕ್ತೀನಿ, ಟ್ಯಾಕ್ಸ್ ಹಾಕ್ತೀನಿ, ಇನ್ನೊಂದು ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಮೊದಲಿಂದಲೂ ನಾವು ಯೋಚನೆ ಮಾಡಬೇಕಾಗಿದ್ದು ರಫ್ತಿನ ಮೇಲೆ, ಆಮದಿನ ಮೇಲೆ ಅಲ್ಲ. ನೀನೇನೋ ಸುಂಕ ಹಾಕೋದು, ನಾವು ಸುಂಕ ಹಾಕ್ತೀವಿ ಅನ್ಬೇಕು. ಆ ಒಂದು ಶಕ್ತಿಗೆ ಹೆಚ್ಚಬೇಕು. ನಮ್ಮ ರಕ್ಷಣಾ ಪಡೆಯ ಒಂದು ಉತ್ಪಾದನೆಗಳು ಇವತ್ತೇನು 1.5-2 ಲಕ್ಷ ಕೋಟಿ ಅಂತಿದ್ದೀವಿಯೋ, ಕಡಿಮೆ ಅಂದರೂ 100 ಲಕ್ಷ ಕೋಟಿಯ ವ್ಯವಹಾರ ಮಾಡಬೇಕು. ಕೃಷಿ ಉತ್ಪನ್ನಗಳು ಒಂದು 100 ಲಕ್ಷ ಕೋಟಿಯಷ್ಟು, ಜವಳಿ ಉತ್ಪನ್ನಗಳು, ರೇಷ್ಮೆ ಉತ್ಪನ್ನಗಳು, ಎಲೆಕ್ಟ್ರಾನಿಕ್ಸ್ ಐಟಮ್ಸು, ಮೊಬೈಲ್ಸು, ಕಾರ್ಸು, ನಮ್ಮ ರಫ್ತು ಹೆಚ್ಚಾಗಬೇಕು ಮಕ್ಕಳೇ. ದೆನ್ ವಿ ಕ್ಯಾನ್ ಕಂಟ್ರೋಲ್ ದಿಸ್. ಈ ಡಾಲರ್ನ, ಈ ಒಂದು ನನ್ನ ಡಾಲರ್ ಬಿಟ್ಟು ಬೇರೆ ತಗೊಂಡು ನೋಡು ಅಂತಾನೆ, ಬೇರೆ ಇದರಲ್ಲಿ ಅಂತಾರಾಷ್ಟ್ರೀಯ ಕರೆನ್ಸಿಯಲ್ಲಿ ಅಂತಾನೆ. ಏನ್ ಮಾಡ್ತೀರಿ? ಇವತ್ತಾಗಿರ್ತಕ್ಕಂಥ ಪ್ರಭಾವ. ಸೊ ಸಂಕ್ರಾಂತಿ ಹಬ್ಬದ ದಿನ ಬರೆದಿಟ್ಕೊಳ್ಳಿ, ಕಂಪಲ್ಸರಿ ಈ ಒಂದು ಆದಿತ್ಯ ಹೃದಯ ಮಂತ್ರವನ್ನಾಗಲಿ 108 ಬಾರಿ ಜಪ ಮಾಡಿಕೊಂಡು ಗುರುಮುಖೇನ ಸೂರ್ಯದೇವರ ದೇವಸ್ಥಾನಗಳು ಎಲ್ಲಿಯಾದರೂ ಹತ್ತಿರದಲ್ಲಿದ್ದಾವ, ಇರ್ತವೆ, ಮಾಡಿದ್ದಾರೆ. ಕೆಲವು ಪುಣ್ಯಾತ್ಮರುಗಳು ಯಾವ ಜನ್ಮದ ಪುಣ್ಯವೋ ಮಾಡಿಟ್ಟಿದ್ದಾರೆ. ಸೂರ್ಯದೇವರ ದೇವಸ್ಥಾನಗಳಿರ್ತವೆ. ಒಡಿಶಾದ ಕೋನಾರ್ಕದಲ್ಲಿದೆ, ಅರಸುಪಲ್ಲಿ ಅನ್ನತಕ್ಕಂಥದ್ದಿದೆ. ವಿಶೇಷವಾಗಿ ಆಂಧ್ರದಲ್ಲಿ ಇರತಕ್ಕಂಥ ಒಂದು ಕ್ಷೇತ್ರ ಅರಸುವಳ್ಳಿ, ಆಂಧ್ರದಲ್ಲಿ ಬರೆದಿಟ್ಟಿದ್ದಾನೆ ಯಾವ ಊರಿನಲ್ಲಿದೆ ಅಂತ. ವಿಶೇಷ ಕ್ಷೇತ್ರಗಳು ಆದಾಗ ಹೋಗಿ ಅಂಥ ದಿನ ಸೇವೆ ಮಾಡ್ಕೊಳ್ತಕ್ಕಂಥದ್ದು, ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ.
ಅಗಸ್ತ್ಯರೇ ಹೇಳಿಸಿ ಮಾಡಿಸಿದಂತ ಒಂದು ಪೂಜಾ ಸಂಕಲ್ಪ. ರಾವಣನ 7 ತಲೆಮಾರುಗಳು 10 ತಲೆಗಳು ಭಗವಂತನಾದ ಶಿವನನ್ನೇ ಮೆಚ್ಚಿಸಿ ಆತ್ಮಲಿಂಗವನ್ನ ಪಡೆದಂತವ ದಶಕಂಠ ರಾವಣ, ಸುವರ್ಣಲಂಕ ರಾವಣ. ನೆನಪಿಟ್ಟುಕೊಳ್ಳಿ. ಅವನನ್ನು ಹೊಡೆದಾಕೋದು ಅಂದ್ರೆ ಏನ್ ಸಾಮಾನ್ಯದ ಮಾತ. ಇದನ್ನ ಮಾಡ್ಕೊಳ್ಳಿ. ಶತ್ರುನಾಶಕ್ಕೆ ಎಂಥ ದೊಡ್ಡ ಶತ್ರು ಆದರೂ ಬೆಳೆಸ್ಕೋಬಹುದು. ನಿಮ್ಮ ನ್ಯಾಯ ಧರ್ಮ ಕರೆಕ್ಟ್ ಇದೆ. ಸುಮ್ನೆ ಯಾರ್ಯಾರನೋ ಶತ್ರು ಅನ್ಕೊಂಡ್ ಪ್ರಯೋಗಕ್ಕೆ ಹೋಗ್ಬೇಡಿ. ಪಾಶುಪತಾಸ್ತ್ರವನ್ನ ಅರ್ಜುನನಿಗೆ ಭಗವಂತನಾದ ಶಿವನೇ ಕೊಟ್ಟಿದ್ರು, ನೀವು ನಂಬೋಲ್ಲ. ಒಮ್ಮೆ ಪಾಶುಪತಾಸ್ತ್ರ ಸುಮ್ನೆ ಮಂತ್ರಾನುಷ್ಠಾನ ಮಾಡಿ ಅರ್ಜುನ ಬಿಟ್ಟಿದ್ದಿದ್ರೆ ಒಂದೇ ನಿಮಿಷದಲ್ಲಿ ಮಹಾಭಾರತ ಯುದ್ಧ 8 ನಿಮಿಷ ಇಲ್ಲ 8 ಗಂಟೆ ತರದಾಕ್ಬಿಡ್ತಿತ್ತು. ಯುದ್ಧ ಗೆದ್ದು ಬಿಡ್ತಿದ್ರು. ಬಿಡ್ಲಿಲ್ಲ ಮಕ್ಕಳೇ. ಬ್ರಹ್ಮಾಸ್ತ್ರ ಉಪಯೋಗ ಮಾಡಲಿಲ್ಲ ಮಕ್ಕಳೇ. ಅರ್ಜುನ ಸಾಮಾನ್ಯ ಬಾಣುಗಳ ಜೊತೆ ಮಾಡಿದ್ದು. ಅದರಲ್ಲೂ ಆಗ್ನೇಯಾಸ್ತ್ರ, ವಾರುಣಾಸ್ತ್ರ ಇದೆಲ್ಲ ಇತ್ತು. ಬ್ರಹ್ಮಾಸ್ತ್ರ ಎಲ್ಲ ಪ್ರಯೋಗ ಮಾಡಲಿಲ್ಲ. ಅರ್ಜುನನು ಮಾಡಲಿಲ್ಲ, ಭೀಷ್ಮರು ಮಾಡಲಿಲ್ಲ, ದ್ರೋಣರು ಮಾಡಲಿಲ್ಲ. ನೆನಪಿಟ್ಟುಕೊಳ್ಳಿ. ಅದರ ಅರ್ಥ ಏನ್ ಗೊತ್ತಾ? ಕೃಷ್ಣರು ಕೂಡ ಸುದರ್ಶನ ಚಕ್ರ ಪ್ರಯೋಗ ಮಾಡಿದ್ದಿದ್ರೆ ನನ್ನ ಪಾಂಡವರು ಅಂತ ಇಲ್ಲ. ನಿನ್ನ ಶಕ್ತಿ ನೀನ್ ಮಾಡು, ನಿನ್ ಪಕ್ಕದಲ್ಲಿ ನಾನು ನಿಂತಿದ್ದೀನಿ, ನನ್ನ ಮೇಲೆ ನಂಬಿಕೆ ಇಟ್ಟು ಯುದ್ಧ ಮಾಡು, ನೀನ್ ಕರೆಕ್ಟ್ ಇದ್ದೀಯ ಹೋಗು ಅಂತ ಬಳಸ್ಬೋದಿತ್ತಲ್ವಾ? ಇಲ್ಲ. ಅಸ್ತ್ರಗಳನ್ನ ಯಾವಾಗಂದ್ರೆ ಯಾವಾಗ ಯಾರ್ಯಾರ ಮೇಲೆಯೋ ಬಿಡಬಾರದು. ಈ ಅಮೆರಿಕದವನ್ ಬಂದು ಜಪಾನ್ ಮೇಲೆ ಅಣು ಬಾಂಬ್ ಹಾಕದ್ನಲ್ಲ, ಆ ಥರದ್ದು. ವಿಯೆಟ್ನಾಂ ಮೇಲೆ ಕೆಮಿಕಲ್ ಬಾಂಬ್ ಹಾಕಿದ್ನಲ್ಲ, ಕೆಮಿಕಲ್ಗಳು ಸುರಿಸ್ಬಿಟ್ಟಿದ್ದಾರೆ ಮಕ್ಕಳ. ನೀವು ನಂಬಲ್ಲ. ಅವ್ರನ್ನ ತಡಿಲಿಕ್ಕಾಗದೆ ಎಷ್ಟು ಕಡಿಮೆ ಅಂದ್ರು 40-50 ವರ್ಷ ಅವ್ರು ಯುದ್ಧ ಮಾಡಿರೋದು ಏನು ಅಂತ ಅನ್ಕೊಂಡಿದ್ದೀರಾ? ಕಡೆಗೆ ಕೆಳಗಡೆ ಗುಹೆಗಳ ತರ ಮಾಡ್ಕೊಂಡು ಅವ್ರು ಬದುಕು ಕಟ್ಕೊಂಡು ಯುದ್ಧ ಮಾಡಿದ್ದಾರೆ ವಿಯೆಟ್ನಾಂ ಅವರು. ಅವ್ರ ಮೇಲಿಂದ ಸುರಿದಿದ್ದಾರೆ. ಅವ್ರ ತೋಟಗಳಲ್ಲಿ ಬಚ್ಚಿಟ್ಕೊಂಡು ಇದ್ ಮಾಡ್ತಿರೋ. ತೋಟನೇ ಇರಬಾರ್ದು, ಗದ್ದೆಗಳೇ ಇರಬಾರ್ದು ಅಂತ ಒಂದ್ 60-70 ಲಕ್ಷ ಜನ ನಾನಾ ಕಾಯಿಲೆಗಳು ಬಂದು ಸತ್ತಿದ್ದಾರೆ. ಇವ್ರು ಅಮೆರಿಕದವರು ಹೋಗ್ಬಿಟ್ಟು ಅವರ ಎಂಜಲು ಊಟ ತಿನ್ನೋಕ್ ನಾವು ಮೇಲ್ಬಿದ್ದು ಹೋಗ್ತಿದ್ದೇವೆ. ಈ ರಕ್ಕಸ ಬೀಭತ್ಸ ಪೀಪಾಸು ಊರು ಅದು. ಇವತ್ ನೋಡಿ ಕೇಳ್ದಾಗ ಡಿಪಾರ್ಟ್ ಮಾಡಿಸ್ತಿದ್ದಾನೆ. ನಮಗೆ ಅಲ್ಲಿ ಹೋಗ್ಬಿಟ್ಟು ಆ ಪಿಜ್ಜಾ ಬರ್ಗರು, ಕುಂಡಿ ತೊಳ್ಕೊಳಕ್ ಟಿಶ್ಯೂ ಪೇಪರ್, ನೀರಿಲ್ಲದ ಊರು, ಏಸ್ಗೆ ಊರು. ದೊಡ್ಡದಾಗಿ ಹೇಳ್ಕೊಳ್ಳೋದು ಅಮೇರಿಕ, US, ಬಂಗಾರ ಆಗೋಗ ಕೊಳ್ಳೆ ಹೊಡೆಯವ್ರ ಊರು ಅದು ಮಕ್ಕಳೇ. ಮನುಷ್ಯತ್ವ ಇರೋ ಊರ ಅದು ಮಕ್ಕಳೇ. ಹೇಳ್ಕೊಳಕ್ಕಷ್ಟೇ ಅದು. ಕಟಗುರು ಊರು ನೋಡಿ. ಇಂಥದ್ದೇ ಇವತ್ತು ಕೊಳ್ಳೆ ಹೊಡೆಯವ್ರಿಗೆ ಅಧಿಕಾರ. ಅವನೇನು ಟ್ರಂಪ್ ಏನ್ ಸುಮ್ಮನೆ ಅನ್ಕೊಂಡಿದ್ದೀರ? ಅವನ್ ಸಾಚಾ ಅನ್ಕೊಂಡಿದ್ದೀರ ಅವನನ್ನ? ಒಬ್ಬರಿಗೆ ಮೇಲೆ ಒಬ್ಬರು ಡಗಾಕೋರುಗಳು. ನೀವು ನಂಬೋದಿಲ್ಲ ಮಕ್ಕಳೇ. ಸುಮ್ಮನೆ ಹೇಳೋದಷ್ಟೇ. ಬಿಲ್ ಕ್ಲಿಂಟನ್ ಏನ್ ಗೊತ್ತಿಲ್ವಾ? ಒಬಾಮಾ ಮಾಡಿಸಿರೋ ಮಾರಣ ಹತ್ಯೆಗಳು ನಿಮಗ್ ಗೊತ್ತಿಲ್ಲ. ಒಬ್ಬರ ಮೇಲೆ ಜಾರ್ಜ್ ಬುಷ್, ಸೀನಿಯರ್ ಬುಷ್, ಅಯ್ಯೋ ಪೆದ್ದಮ್ಮಂದ್ರುಗಳು ನೀವು. ಇತಿಹಾಸಗಳು ಎಷ್ಟು ಮುಚ್ಚಿಟ್ಟು ಬಿಟ್ಟಿದ್ದಾರೆ. ಇವತ್ ನೋಡಿ ಆ ರಹಸ್ಯ ಸೀಕ್ರೆಟ್ಸು ಅನ್ನತಕ್ಕಂಥದ್ದು ಕೆಲವೊಂದು ಪ್ರೋಟೋಕಾಲ್ಸ್ ಇರುತ್ತೆ. ನೀನ್ ಕೊಟ್ಟಿಲ್ಲ ಡೀಟೇಲ್ಸು ಅಂತ ಹೇಳ್ಬಿಟ್ಟು ಎಲ್ಲಾನು ಕೆಲ್ಸನ ತೆಗೆದ್ಬಿಡಿ ಅಂತ ಹೇಳ್ಬಿಟ್ಟು 8 ತಿಂಗಳು ಸಂಬಳ ಕೊಡ್ತೀನಿ, ಈಗಲೇ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಯು ಆರ್ ಡಿಸ್ಮಿಸ್ಡ್ ಅಂತ ಹೇಳ್ಬಿಟ್ಟಿದ್ದಾನೆ. ಇದೆಲ್ಲ ನಡೀತಿದೆ ಅಂತ ಊರಿಗೆ ನಾವು ಜೈಕಾರ ಅಲ್ಲಿ ಹೋಗ್ಬಿಟ್ಟು ತಿನ್ಬೇಕು ಭಿಕ್ಷುಕರ ತರ. ನಿಮಿಷಕ್ಕೆ ಎಷ್ಟು ಕೊಲೆಗಳು, ಸುಲಿಗೆಗಳು, ರೇಪ್ಗಳು, ಅತ್ಯಾಚಾರಗಳು. ಅದ್ ಏನು ಅಮೇರಿಕ ಹುಚ್ಚಿಟ್ಕೊಂಡಿದ್ದಾರೋ ನಮ್ಮ ಜನಗಳಿಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ರೆ, ಅಲ್ಲಿ ಮಾಡಿಬಿಟ್ರೆ, ಅಲ್ಲಿ ತಿಂದು ಬಿಟ್ರೆ ನಮ್ಮೂರ್ ಪರಿಸರ, ನಮ್ಮೂರ್ ಜನ, ನಮ್ಮೂರ್ ವ್ಯಕ್ತಿತ್ವ, ಅಯ್ಯೋ ನಮ್ಮ ಕನ್ನಡ ನಾಡಿಗಿಂತ ದೊಡ್ಡದಾಗಿ ಗಂಧದ ಬೀಡಪ್ಪ ಆಯ್ತು. ಗಂಧವೇ ನಮ್ಮ ಕನ್ನಡದವರು. ಗೊತ್ತಿಲ್ಲ ದಡ್ಡಮಂದ್ರಗಳು. ಶುದ್ಧ ಮಕ್ಕಳು ಕನ್ನಡದವರು, ಮಕ್ಕಳೇ ಮೋಸ ಗೊತ್ತಿಲ್ಲ ಅಂತ ಒಂದು ದಗಾಕುರ ಕೆಲಸಗಳು ನಮ್ಮ ಕನ್ನಡದವ್ರು ಯಾವತ್ತಾದ್ರೂ ಈ ಡಿಜಿಟಲ್ ಅರೆಸ್ಟು ಇದೇನೇನೋ ಮಾಡ್ತಿದಾರಲ್ವಾ, ಈ ತರದ್ ನಮ್ಮ ಕನ್ನಡದವ್ರದ್ದು ಎಲ್ಲಾದ್ರೂ ಒಬ್ಬರು ತೋರಿಸಿ. ಈ ತರ ದೊರಡೆಗಿಳಿಯೋದು, ಮನೆಗಳ್ಗೆ ನುಗ್ಗಿ ಕಳ್ತನ ಮಾಡೋದು, ಸಣ್ಣ ಪುಟ್ಟ ಪುಡಿ ರೌಡಿಸಮ್ ಮಾಡ್ಕೋಬಹುದೇನೋ. ಕೆಲವ್ರು ಯಾರೋ ಗುಂಡಿಗೆ ಯಾರೋರು ಮಾಡ್ಕೋತಾರೆ. ಹೌದು, ಅದು ಬಿಟ್ಟು ತೋರಿಸಿ ನೀವು ನೋಡೋಣ. ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಟಾಪ್ 10 ರೌಡಿಗಳು ಅದು ಇದು ಅಂತ ತೆಗೆದು ನೋಡಿ. ಡಕಾಯಿತಿ ಮಾಡಿರೋರು, ಚೈನ್ ಸ್ನ್ಯಾಚಿಂಗ್ ಮಾಡಿರೋರು,
ಈ ತರ ಫ್ರಾಡ್ ಕೆಲಸಗಳು ಮಾಡಿರೋರು ಖಂಡಿತ ಇಲ್ಲ. ಟಾಪ್ 10 ಅಲ್ಲ, ಟಾಪ್ 100 ಅಲ್ಲೂ ಇಲ್ಲ. ಏನ್ ಮಾಡೋಣ? ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ಆಯುಷ್ಯ ಸಂಕ್ರಾಂತಿ ವ್ರತ, ಇದನ್ನು ಬರೆದಿಟ್ಕೊಳ್ಳಿ ಮಕ್ಕಳೇ. ತುಂಬಾ ಜನಕ್ಕೆ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಆಯುಷ್ಯ ದೋಷ ಇರತಕ್ಕಂಥದ್ದು ಇರುತ್ತೆ. ಏನೋ ಒಂದು ಭಯ, ನನ್ನ ಮಗುಗೆ ಏನಾದ್ರೂ ಆಗ್ಬಿಟ್ರೆ, ನಮ್ಮ ಯಜಮಾನ್ರಿಗೆ ಆಗ್ಬಿಟ್ರೆ, ನನ್ನ ಪತ್ನಿಗೆ, ನಮ್ಮಮ್ಮನಿಗೆ, ನಮ್ಮಪ್ಪನಿಗೆ ಏನೋ ಒಂದು ತೊಂದರೆ, ಕಂಟಕ ಇದೆ, ಆಯುಷ್ಯಕ್ಕೆ ಕಂಟಕ ಅನ್ನತಕ್ಕಂಥ ಭಾವದಿಂದ ಭಯ ಪಡ್ತಿರ್ತಕ್ಕಂಥವರಿಗೆ ಸಂಕ್ರಾಂತಿ ದಿನದಂದು ವಿಶೇಷವಾಗಿ ಸೂರ್ಯ ದೇವನನ್ನ ಪೂಜಿಸ್ಕೊಂಡು ಯಾರಾದರೂ ಮುತ್ತೈದೆಯರಿಗೆ, ವಿಶೇಷವಾಗಿ ಮುತ್ತೈದೆಯರಿಗೆ, ಸುಮಂಗಲಿಯರಿಗೆ ಹಾಗೂ ಬ್ರಹ್ಮತ್ವ ಪಡೆದಿರತಕ್ಕಂಥ ಆಚಾರ್ಯರಿಗೆ, ಬ್ರಾಹ್ಮಣರಿಗೆ, ಬ್ರಾಹ್ಮಣರು ಅಂತ ಹೇಳ್ತಿದ್ದ ಹಾಗೆ ಕೆಲವರಲ್ಲಿ ಒಂದು ತಪ್ಪಾದಂಥದ್ದುಂಟು, ವೈದಿಕರು. ವೈದಿಕವಾಗಿ ಸೂರ್ಯ ನಿಯಮದಿಂದ ಇರತಕ್ಕಂಥವ್ರು, ತಮ್ಮ ನಿಯಮ, ತಮ್ಮ ಜಪ, ತಮ್ಮ ಕೆಲಸ ಅನ್ನತಕ್ಕಂಥ ಇರತಕ್ಕಂಥವರಿಗೆ ಪಂಚಲೋಹದ ಪಾತ್ರೆಯಲ್ಲಿ ಹಾಲು, ತುಪ್ಪ, ಸ್ವಲ್ಪ ಆಯ್ತು ಅಂದ್ರೆ 1 ಗ್ರಾಮ್ ಬಂಗಾರವಾದರೂ, 1 ಗ್ರಾಮ್ ಇಲ್ಲ 1 ಗ್ರಾಮ್ ಅಂತ ಹೇಳ್ತಿದ್ದೀನಲ್ವಾ, ಅದಕ್ಕಿಂತಲೂ ಕಡಿಮೆ ಆದ್ರೂ ಕೊಡಬಹುದು. ಆಯ್ತು, ಹಾಕಿ ಉದ್ಯಾಪನೆ ಗುರುಮುಖೇನ, ಆಚಾರ್ಯ ಮುಖೇನ ಮಾಡಿ ಒಂದು 18 ಸಂಕ್ರಾಂತಿ ಇಲ್ಲ 27 ಸಂಕ್ರಾಂತಿ ಮಾಡಿಸಿಬಿಟ್ಟರೆ ಆಯುಷ್ಯ ವೃದ್ಧಿ ಆಗುತ್ತದೆ ಅನ್ನತಕ್ಕಂಥದ್ದು. ಕೆಲವ್ರಿಗೆ ಆಸೆ ಇರುತ್ತೆ, ನಮ್ಮಮ್ಮ ನಮ್ಮ ಮುಂದ್ಗಡೆ ಇರ್ಲಿ ಗುರುಗಳೇ. ಅದಕ್ಕೆ ನೋಡಿ ಸಂಕ್ರಾಂತಿ ಹಬ್ಬ ಯಾಕೆ ಹಿರಿಯರು ಅಷ್ಟು ದೊಡ್ಡದಾಗಿ ಮಾಡಿಸ್ತಿದ್ರು ಅಂದ್ರೆ, ಆ ಸಂಕ್ರಾಂತಿ ಹೆಸರಿನಲ್ಲಿ ಎಲ್ಲ ಕಟಾವ್ ಮಾಡಿರೋದೆಲ್ಲ ಹಾಕಿ ಈ ಥರದ್ದೊಂದು ದಾನ ಇಡೋರು. ಆಯುಷ್ಯ ವೃದ್ಧಿ ಹಿರಿಯರಿಗೆ. ನಮ್ಮ ಹಿರಿಯರು ಅಷ್ಟು ನೆಮ್ಮದಿಯಾಗಿ ಬದುಕ್ತಿದ್ರು. 100 ವರ್ಷ ಅನ್ನೋದೊಂದು ಏನೇನೂ ಅಲ್ಲ, 80-90 ವರ್ಷ ಆರೋಗ್ಯವಾಗಿ, ಆನಂದವಾಗಿ, ಕೌಟುಂಬಿಕವಾಗಿ, ನೆಮ್ಮದಿಯಾಗಿ, ಸುಖ ಬೇರೆ ನೆಮ್ಮದಿ ಬೇರೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಸುಖ ಬೇರೆ ನೆಮ್ಮದಿ ಬೇರೆ. ತುಂಬಾ ಅದ್ಭುತವಾಗಿ ಬದುಕ್ತಿದ್ರು. ಎಲ್ಲಿದೆ ಅಂಥದ್ದೊಂದು ಆಲೋಚನೆ ಇವತ್ತು ಇಲ್ಲ. ಸೊ ಇದನ್ನ ಮಾಡ್ಕೊಳ್ಳಿ, ಮತ್ತೆ ಹಾಕಿ ನೋಡಿ. ದಯಮಾಡಿ ಇದನ್ನ ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ, ಶತ್ರು ದೋಷ ಇರೋರ್ಗೊಂದು, ಯಾವಾಗ್ಲೂ ಇವರಿಂದ ತೊಂದರೆ, ಇವರಿಂದ ಕೋರ್ಟ್ಗೆ ಹಾಕಿದಾನೆ, ನಮ್ ಬೇಲಿ ಹಾಕೋಬಿಟ್ಟಿದ್ದಾನೆ, ಬೆದರಿಸ್ತಾನೆ ಅವನು, ನಾನು ಯಾರು ಗೊತ್ತಾ ಅಂತಾನೆ. ಕೆಲವ್ರು ಹಾಗೆ ರಕ್ಕಸರು ಉಟ್ಕೊಬಿಡ್ತಾರೆ, ಎಲ್ಲೂ ಉಟ್ಕೊಳ್ಳಲ್ಲ, ಎಲ್ಲಾ ಕಡೆಯೂ ಇದೆ. ಆಡ್ತಾ ಅಣ್ಣ ತಮ್ಮಂದಿರು ಬೆಳಿತಾ ದಾಯಾದಿಗಳಪ್ಪ. ದ್ವಾಪರ ಯುಗದಲ್ಲೇ ಹಾಗಾಗೋಯ್ತು. ಇನ್ನು ಕಲಿಯುಗದಲ್ಲಿ ಪ್ರತಿ ನಿಮಿಷ, ಪ್ರತಿ ಹೆಜ್ಜೆ ಕೇಳಲಾರದ್ದು ಕೇಳುತ್ತಿದ್ದೇವೆ, ನೋಡಲಾರದ್ದು ನೋಡ್ತಿದ್ದೇವೆ ರಾಮಚಂದ್ರ. ಆದ್ದರಿಂದ ಇದನ್ನು ಮಾಡ್ಕೊಳ್ಳಿ. ಯಾರಿಗೆ ಶತ್ರು ದೋಷ ಇದೆ, ಆದಿತ್ಯ ಹೃದಯವಿದೆ, ಅದನ್ನ ಮಾಡ್ಕೊಳ್ಳಿ. ಇಲ್ಲವೇ ಆಯುಷ್ಯ ತೊಂದರೆ ಇದೆ, ಕೆಲವ್ರಿಗೆ ಆಸೆ, ಗುರುಗಳು ನನ್ನ ಮೊಮ್ಮಕ್ಕಳು ಮದುವೆ ನೋಡ್ಬೇಕು ಗೊತ್ತಾ ಅಂತ. ಇರ್ಲಿ, ನಿಮ್ಮ ಆಸೆ ತಪ್ಪದೇನಿಲ್ವಲ್ಲ. ಯಾರನ್ನೂ ಹಾಳು ಮಾಡ್ಬೇಕು ಅಂದ್ರೆ ತಪ್ಪು, ಯಾರದು ದುಡ್ಡಿಗೆ ಬದುಕಬೇಕು ಅಂದ್ರೆ ತಪ್ಪು, ಯಾರದು ಕಿತ್ತು ಬದುಕಬೇಕು ಅಂದ್ರೆ ತಪ್ಪು. ಹೌದಲ್ವಾ ಮಕ್ಕಳೇ? ಧರ್ಮಬದ್ಧವಾಗಿ ಬದುಕೋಣ ಅನ್ನೋದ್ರಲ್ಲಿ ತಪ್ಪೇನಿಲ್ವಲ್ಲ. ಮೊಮ್ಮಕ್ಕಳು ಯಾರೂ ಇಲ್ಲ, ನನ್ನ ಮಗಳಿಗೆ ನಾನೇ ಇದ್ದು ಮದುವೆ ಮಾಡಿಸ್ಬೇಕು, ನನ್ನ ಮೊಮ್ಮಗಳು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ನನಗಂತೂ ಇದೆ, ನನ್ನ ಸೊಸೆ ಇರೋದು ನೋಡಬೇಕು, ನನ್ನ ಅಳಿಯಂದಿರದ್ ನೋಡಬೇಕು, ಅವ್ರಿಗೊಂದು ಬದುಕು ಕಟ್ಸಿ, ಅವ್ರಿಗೊಂದು ಮನೆ ವ್ಯವಸ್ಥೆ ಮಾಡಿ, ಅವರೆಲ್ಲ ಅವ್ರ ಕೈಯಲ್ಲಿ ಒಂದು ಪಾಪು ಬಂದು, ನನಗೆ ಆಸೆ ಉಂಟು. ನಿಮ್ಮ ಹತ್ರ ಮುಚ್ಚಿಡೋದೇನೋ, ಅಯ್ಯೋ ನನಗೆ ಮನೆ ತುಂಬಾ ಮಕ್ಕಳು, ಅದಕ್ಕೆ ಹೇಳ್ಕೊಬಂದು ಇಟ್ಕೊಂಡಿದ್ದೇನೆ. ಮಕ್ಕಳು ಅಂದ್ರೆ ನನಗೆ ಪ್ರಾಣ. ಅವ್ರೇನ್ ತಿಂದ್ರು, ಅವ್ರೇನ್ ಮಾಡಿದ್ರು, ದೈವ ಹಾಗೆ. ಎಲ್ಲ ಬಲ್ಲವ ಅವನಿಗೆ ಮಾತ್ರ ಗೊತ್ತಿದೆ ನನ್ನ ನೋವು, ಅಷ್ಟೇ ಹೇಳಬಲ್ಲೆ. ಇರ್ಲಿ, ಅವನ ಹಾಗೆಯೇ, ಅವನೊಂಥರ ವಿಚಿತ್ರ. ನಾವೇನು ಆಸೆ ಪಡ್ತೇವೆ ಅದನ್ನ ಪಕ್ಕಕ್ಕಿಟ್ಟು ಇಡದ ಹಾಗೆ ಇಟ್ಟಿರ್ತಾನೆ. ಏನು ಬೇಡ ಅಂತ ಹೇಳ್ತೇವೆ ಅದನ್ನ ಕೊಡ್ತಾನೆ. ನನಗೆ ಹೆಸರು ಇದು ಏನೂ ಬೇಕಿಲ್ಲ, ಎಲ್ಲ ಬಿಟ್ಟು ವಾನಪ್ರಸ್ಥ ಹೋಗೋ ಆಸೆ ಅದು ಇನ್ನೂ ತಗಲಾಕಿಟ್ಟಿದ್ದಾನೆ. ಅಂಬರ ನನ್ನ ಆಸೆ, ಅದು ಬಿಡಿನಿ, ಇರ್ಲಿ. ಅದರಿಂದ ಅಂಥದ್ದೊಂದು ಆಯುಷ್ಯ ದೋಷ. ಯಾಕೋ ಅಮ್ಮ ಮಲಗ್ಬಿಟ್ಟಿದ್ದಾಳೆ, ಅಪ್ಪ ಮಲಗ್ಬಿಟ್ಟಿದ್ದಾನೆ, ಡಾಕ್ಟ್ರು ನೋಡಿಪ್ಪ ಅಂತ ಏನೋ ಒಂದು ಹೇಳ್ಬಿಟ್ಟಿದ್ದಾರೆ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಏನೋ ಒಂದು ಆತಂಕಗಳು ಕೆಲವ್ರಿಗಿರುತ್ತೆ. ಪೆದ್ದಮ್ಮಂದಿರುಗಳೇ, ನನ್ನ ಮಗ ಬೆಳೆದು ಒಂದು ದಾರಿಗೆ ಬಂದಿಲ್ಲೋ ಹಾಗೆ ಮಾಡಿ ಗುರುಗಳೇ ಅಂತ.
ಪ್ರತಿ ತಿಂಗಳು ಒಂದು ಸಂಕ್ರಾಂತಿ ಬರುತ್ತೆ ಮಕ್ಕಳೇ. ಪ್ರತಿ ತಿಂಗಳು ಯಾರಾದರೂ ಆಚಾರ್ಯರನ್ನ ಕೇಳಿ, ಆವತ್ತು ವಿಶೇಷವಾಗಿ ಪಂಚಲೋಹದ ಪಾತ್ರೆಯಲ್ಲಿ ಹಾಲು, ತುಪ್ಪ, ಮೊಸರು, ಆಯ್ತು ಜೇನು, ಒಂದಷ್ಟು ಸಕ್ಕರೆ, ಈ ಥರ ಒಂದೊಂದು ಚಿಕ್ಕ ಚಿಕ್ಕ ಬಟ್ಲಲ್ಲಿ ತುಂಬಿಸ್ಕೊಂಡು ಒಂದು ಸಣ್ಣ ಬಂಗಾರ, ಪ್ರತಿ ತಿಂಗಳು ಆಗಲಿಲ್ಲ ಒಂದು ಬೆಳ್ಳಿ ಇಡಿ, ಮುಖ್ಯ ಸಂಕ್ರಾಂತಿ ಬಂದಾಗ ಆಯ್ತು ಉದ್ಯಾಪನೆ ಅನುಷ್ಠಾನ ಸಂಕಲ್ಪ ಮಾಡಿಕೊಂಡು ಭಗವಂತ ಇದು ಮಾಡ್ತೇನೆ ಅಂತೇಳಿ ಮಾಡ್ತಾ ಬನ್ನಿ. ದೊಡ್ಡ ಸಂಕ್ರಾಂತಿ ಅಂತ ಬರುತ್ತಲ್ವ, ಜನವರಿ 15ರ ಸಂಕ್ರಾಂತಿ, 14, 15, ಆ ಸಂದರ್ಭದಲ್ಲಿ ತಪ್ಪದೆ ಬಂಗಾರ ಇಡಿ. ಪ್ರತಿ ತಿಂಗಳು ಇದು ಮಾಡ್ಕೊಳ್ಳಿ, ಒಂದು ಬೆಳ್ಳಿ ನಾಣ್ಯ. ಇದನ್ನ ತಪ್ಪದೆ ಮಾಡಿಕೊಳ್ಳುವುದರಿಂದ ಆಯುಷ್ಯ ವೃದ್ಧಿ. ಮಗನ ಬಗ್ಗೆ, ಮಗನಿಗೆ ಆಯುಷ್ಯ ಇರ್ಲಿ ಗುರುಗಳೇ, ದೊಡ್ಡ ಮಗ ಹೋಗ್ಬಿಟ್ಟ, ಚಿಕ್ಕ ಮಗನ್ಗೇನು ಆಗ್ಬಾರ್ದು. ಚಿಕ್ಕ ಮಗ ಹೋಗ್ಬಿಟ್ಟ, ದೊಡ್ಡ ಮಗನ್ಗೇನು ಆಗ್ಬಾರ್ದು. ಏನೋ ದೈವ ಕೆಲವ್ರ ಕುಟುಂಬಗಳೆಲ್ಲ ಆ ಥರದ್ದು ಆಗ್ಬಿಟ್ಟಿರುತ್ತೆ ಮಕ್ಕಳು. ಇದನ್ನ ತಪ್ಪದೆ ಈ ಒಂದು ರಥಸಪ್ತಮಿಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಒಂದು ಆಯುಷ್ಯ ಸಂಕ್ರಾಂತಿ ವ್ರತ, ಇನ್ನೊಂದು ಶತ್ರುಭೀಷಣ ಆದಿತ್ಯ ಹೃದಯ ವಿಧಿ. ಇದನ್ನ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಎಲ್ರಿಗೂ ಈ ಒಂದು ರಥಸಪ್ತಮಿ ಮತ್ತಷ್ಟು ಯಶಸ್ಸು, ಶಕ್ತಿ ಕೊಡಲಿ, ಶಕ್ತಿ ಆರೋಗ್ಯ ಕೊಡಲಿ, ಆರೋಗ್ಯವಂತ ಮನಸ್ಸು ಕೊಡಲಿ. ಸುಖಕ್ಕಿಂತಲೂ ಹೆಚ್ಚಾಗಿ ನೆಮ್ಮದಿಯಲ್ಲಿ ಮಕ್ಕಳೇ, ಬೊಗಸೆ ಬದುಕು, ಬೊಗಸೆ ಊಟ, ಬೊಗಸೆ ನಿದ್ದೆ, ಬೊಗಸೆ ಆಯಸ್ಸು, ಅದಕ್ಕೆ ಮೇಲಿಲ್ಲ. ಈ ಬೊಗಸೆ ಅಷ್ಟೇ. ನಮ್ಮ ಆಯಸ್ಸಿರೋದಿಷ್ಟೇ. ನಮ್ಮ ಒಳಗಡೆ ಆತ್ಮಕಾರಕ, ಅಗ್ನಿಕಾರಕ ಆ ಭಗವಂತ ಇಷ್ಟೇ ಇರೋದು, ಇಷ್ಟೇ. ಅದಕ್ಕೆ ಪಿಂಡ ತರ್ಪಣ ಬಿಡೋವಾಗ ಈ ಬೆರಳನ್ನ ಈ ಥರ ಇಟ್ಟು ಹೀಗೆ ಬಿಡೋದು ನಾವು. ಇದನ್ನ ಇಟ್ಟು, ಇಲ್ಲ ನೀನು ಎಲ್ಲೋ ಬೆರ್ತೋಗಿದ್ದೀಯ ಅಂತೇಳಿ ಹಿಂಗ್ ಬಿಡ್ತೀವಿ ತರ್ಪಣ ಬಿಡ್ಬೇಕಾದ್ರೆ. ಇಲ್ಲ, ಅಲ್ಲಿ ಇಷ್ಟೇ. ನಮ್ಮ ಭಗವಂತ ಇರೋದು ಇಷ್ಟೇ, ಈ ಅಂಗುಷ್ಟ ಗಾತ್ರದಷ್ಟೇ ಇರೋದು. ಅದಕ್ಕೆ ಮನೇಲಿ ದೇವತೆಗಳನ್ನ, ವಿಗ್ರಹಗಳನ್ನ ಅಂಗುಷ್ಟ ಗಾತ್ರಕ್ಕೆ ತಂದಿಡಿ ಅಂದ್ರೆ ಮನೆ ಹತ್ರಕ್ಕೆ ತಂದಿಟ್ಕೊಂಡು ಪೂಜೆ ಮಾಡ್ತೀರಿ ಪೆದ್ದಮ್ಮಂದ್ರುಗಳು. ಪುಟ್ಟ ಮಕ್ಕಳು ನೀವು ಹೇಳ್ಕೊಡೋರಿಲ್ಲ, ಅಲ್ಲೆಲ್ಲೋ ಹೋಗ್ತೇನೆ ಅಂತ. ಇಲ್ಲೋಗಿ ಮನೆಯಲ್ಲೇ ಇದೆ, ಮಾಡ್ಕೊಳ್ಳಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಭರಣಿ ನಕ್ಷತ್ರ, ಮೇಷರಾಶಿ. ಚಂದ್ರ ಅದ್ಭುತವಾಗಿದ್ದಾನೆ. ಶುಕ್ರ 12ನೇ ಮನೆ. ದೂರದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಎಳೆದಾಟ, ಸ್ನೇಹಿತರಿಂದ ಜಾಗ್ರತೆ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಇದೆ. ಲಾಭವಿದೆ, ಗೌರವವಿದೆ, ಸನ್ಮಾನವಿದೆ. ಯೋಚನೆಯನ್ನು ಮಾಡಬೇಡಿ, ಆಯ್ತು. ಚೆನ್ನಾಗಿದೆ. ಶುಕ್ರ ತುಂಬ ಕೆಟ್ಟದೇನು ಮಾಡಲ್ಲ, ಸುಮ್ಮನೆ ಭೋಗಕ್ಕೆ, ಖುಷಿಗೆ, ಸಂಭ್ರಮಕ್ಕೆ ಖರ್ಚು ಮಾಡಿಸ್ತಾನೆ ಅಷ್ಟೇ. ವೃಷಭ ರಾಶಿ ಇಸ್ ಬ್ಯೂಟಿಫುಲ್ ಡೇ. ಅನಗತ್ಯ ಖರ್ಚು, ಆನಂದಕ್ಕೆ ಖರ್ಚು ಇರ್ಲಿ. ಬಳ್ಳಿ ಲೋಟಲ್ಲೇ ಕುಡಿತೀನಿ ನಾನು ಗುರುಗಳು, ಇರ್ಲಿ ಮಕ್ಕಳೇ, ತಪ್ಪೇನಿಲ್ವಲ್ಲ. ಅವನ ಯೋಗ್ಯತೆ ಸ್ಟೀಲ್ ಲೋಟ, ಅವನ ಯೋಗ್ಯತೆ ಅಲ್ಯೂಮಿನಿಯಂ ಲೋಟ, ನಾನು ಹಂಗೆ ಇರ್ಬೇಕ ಬೇಡ, ಖಂಡಿತ ಬೇಡ. ದೈವ ನಿಮ್ಮ ಯೋಗ್ಯತೆ ಒಂದು ಕೊಟ್ಟಿದ್ದಾನೆ ಅಂದ್ರೆ ತಗೊಳ್ಳಿ, ಬಟ್ ಯೋಗ್ಯತೆಗೆ ಮೀರಿ ಹೋಗ್ಬೇಡಿ. ಅವ್ರು ಯಾರೋ ದೊಡ್ಡಗಾರ 40 ಲಕ್ಷ ನಾವು ಸಾಲ. ಆಲ್ವೇಸ್ ಒಂದು ರೂಲ್ ಹೇಳುತ್ತೆ, ನಮ್ಮ ಸಾಲ ಅನ್ನೋದು 2% ಮೇಲೆ ಇರಬಾರ್ದು. ಹೌದು, ಹೈ ಎಂಡು ಅಷ್ಟೇ. 1 ಕೋಟಿ ರೂಪಾಯಿ ಕಾರ್ ತಗೋತೀರಿ ಅಂದ್ರೆ ನೀವು 100 ಕೋಟಿಗೆ ಇರಬೇಕು. ಲೀಸ್ಟ್ ಅಂದ್ರು 50 ಕೋಟಿ ಇರಬೇಕು. ಆಗ 1 ಕೋಟಿ ಕಾರು ಒಳ್ಳೆಯದು. ಆ ರೀತಿ ಯೋಚನೆ ಮಾಡಿ, ಇಲ್ಲ ಬಸವಳೆದು ಬಿಡ್ತಾರೆ. ಮಿಥುನ ರಾಶಿ. ಬ್ಯೂಟಿಫುಲ್ ಡೇ, ಸಕ್ಸಸ್ಫುಲ್. ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತವಾದಂಥ ಪ್ರಬೋಧಂ. ಕರ್ಕಾಟಕ ರಾಶಿ.
ಚೆನ್ನಾಗಿದೆ. ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಕುಟುಂಬದಲ್ಲಿ ಆನಂದ ತುಂಬ ಚೆನ್ನಾಗಿದೆ. ಏನು ಯೋಚನೆ ಮಾಡೋದೇನೂ ಇಲ್ಲ. ಆಕಸ್ಮಿಕ ಪ್ರೀತಿ ಪಾತ್ರರ ಜೊತೆ ಭೇಟಿ, ಓಡಾಟ, ಸುತ್ತಾಟ, ಭೋಜನ ಇದೆಲ್ಲ ಸಿಗತಕ್ಕಂಥದ್ದು. ಸಿಂಹರಾಶಿ ನಿಮ್ ತುಂಟತನಕ್ಕೆ ಇವತ್ತು ಕಡಿಮೆ ಇರೋಲ್ಲ. ವೃತ್ತಿಯಲ್ಲೂ ಚೆನ್ನಾಗಿದೆ. ಹಣ್ಣು, ಹೂವು, ಅಲಂಕಾರ, ಹೋಟೆಲ್ ಇಂಡಸ್ಟ್ರಿ, ಮೇಕಪ್ ಇಂಡಸ್ಟ್ರಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಅದ್ಭುತವಾದಂಥ ಅವಕಾಶಗಳ ಸಂಚಯ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಶುಕ್ರ ಸಪ್ತಮದಲ್ಲಿದ್ದಾನೆ. ಸಂಗಾತಿ ಜೊತೆ, ಕುಟುಂಬದ ಜೊತೆ, ಯಾವುದೋ ಸ್ತ್ರೀ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಪುರುಷ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಯಾರದೋ ಮಾತು ಸುಮ್ಮನೆ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಬಟ್ ಭಾಗ್ಯಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಖಂಡಿತ ಇವತ್ತೊಂದು ಶುಭ ಸುದ್ದಿಯೊಂದನ್ನು ಪಡೀತಾರೆ. ಧನಾಧಿಪತಿ ಸಪ್ತಮ, ಲಕ್ಷ್ಮಿಯೇ, ಮಹಾಲಕ್ಷ್ಮಿಯೇ ಆನಂದವೇ ನಿಮಗಿರ್ತಕ್ಕಂಥ ಒಂದು ಪ್ರಭಾವ. ಇನ್ನು ವಿಶೇಷವಾಗಿ ತುಲಾರಾಶಿ, ಚಂದ್ರ ಕೇಂದ್ರದಲ್ಲೇ ನೋಡ್ತಿದ್ದಾನೆ. ಬ್ಯೂಟಿಫುಲ್. ಕಲಾ ಮಾಧ್ಯಮದಲ್ಲಿದ್ದೀರಿ, ಅಲಂಕಾರ ಉಪವರ್ಣ ಮಾಧ್ಯಮದಲ್ಲಿದ್ದೀರಿ, ಅದ್ಭುತ ಅವಕಾಶಗಳ ಸಂಗಮ. ವೃಶ್ಚಿಕ ರಾಶಿ, ಚಂದ್ರ ಶುಕ್ರನ ಸಾರದಲ್ಲಿದ್ದು ಪಂಚಮದಲ್ಲಿ ಶುಕ್ರ, ರಾಹು, ಧನಾಗಮನ, ಆತ್ಮೀಯರ ಭೇಟಿ, ಸ್ನೇಹಿತರ ಭೇಟಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅಡಿಗೆ, ಟ್ರಾವೆಲ್ಸು, ಗ್ರೂಪು, ಸ್ತ್ರೀಯರ ಜೊತೆಗೆ ಸೇರಿಕೊಂಡು ಮಾಡ್ತಿರ್ತಕ್ಕಂಥ ಒಂದು ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಮಾತುಗಳು, ಆನಂದ, ಕುಣಿತ, ಮೋಜು, ಮಸ್ತಿ, ಭರತನಾಟ್ಯ, ಈ ಥರದ್ದು ವೃತ್ತಿ, ಉದ್ಯೋಗ ಅದ್ಭುತ ಸಿಂಚನ. ಇನ್ನು ಧನುಸು ರಾಶಿ, ಚಂದ್ರ ಪಂಚಮದಲ್ಲಿ ಚೆನ್ನಾಗಿದೆ. ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಖರ್ಚಷ್ಟೇ, ತೊಂದರೆಗಳೇನಿಲ್ಲ. ಮಕರ ರಾಶಿ, ನಿಮ್ಮ ಸಕ್ಸಸ್ಗೆ ಇವತ್ತು ಯಾರೂ ತಡೆ ಹಿಡಿಯೋರಿರಲ್ಲ. ರಥಸಪ್ತಮಿಯ ಪೂರ್ಣ ಆನಂದವನ್ನ, ಶಕ್ತಿಯನ್ನ ಪಡೆಯತಕ್ಕಂಥ ದಿನ. ಯಾಕಂದ್ರೆ ದಶಮಾಧಿಪತಿ 3ನೇ ಮನೇಲಿದ್ದಾನೆ. ಶುಕ್ರ ರಾಹು ಜೊತೆಲಿ ಮಹಾಲಕ್ಷ್ಮಿ ಯೋಗ. ಬೇಡ ಅಂದ್ರೂ ದುಡ್ಡು ಬಂದು ನಿಮ್ಮ ಕೈ ಬಂದು ಸೇರುತ್ತೆ. ಕರೆಕ್ಟ್ ಆಗಿ ಸುಮ್ಮನೆ ದುಡ್ಡು ಬರಲ್ಲ ಮಕ್ಕಳೇ. ದುಡ್ಡು ಬಂದಾಗ, ಅಧಿಕಾರ ಬಂದಾಗ, ಹೆಸರು ಬಂದಾಗ, ಅಂದ ಬಂದಾಗ, ಯೌವನ ಬಂದಾಗ ನಾವು ಕೆಟ್ಟೋಗ್ತೀವಿ. ವಿಪರೀತ ಅಧಿಕಾರ, ವಿಪರೀತ ದುಡ್ಡು, ವಿಪರೀತ ಅಂದ, ವಿಪರೀತ ಚಂದ, ವಿಪರೀತ ಲೆಕ್ಕಾಚಾರ, ಇದೆಲ್ಲ ಎಷ್ಟಿರ್ಬೇಕೋ ಒಂದು ಅಡಿಗೆ, ಉಪ್ಪು, ಹುಳಿ, ಖಾರ ಅದಿದ್ರೆ ಚಂದ. ವಿಪರೀತ ತಿಂತೀನಿ ಅಂದ್ರೆ ಡುಮ್ಮು. ನೋಡಿಕೊಂಡು ಜಾಗ್ರತೆ. ಕುಂಭ ವಿಜಯ, ಧನಸ್ಥಾನದಲ್ಲಿ ಶುಕ್ರ ರಾಹು. ಮಾಡುತ್ತಿರುವ ವ್ಯವಹಾರ, ಕೆಲಸ, ಕಾರ್ಯಗಳು ವಿಶೇಷ ಫಲಶ್ರುತಿಯನ್ನ, ಭಾಗ್ಯಾಧಿಪತಿಯ ಪ್ರಭಾವದಲ್ಲಿ ಚಂದ್ರನಿದ್ದು ಭಾಗ್ಯವನ್ನೇ ನೋಡ್ತಿರೋದನ್ನ ಇವತ್ತು ಭಾಗ್ಯೋದಯದ ಸಂಕೇತ ಆಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ವಿಶೇಷ ಅಭಿವೃದ್ಧಿ, ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ. ಮೀನರಾಶಿ, ಅಷ್ಟಮಾಧಿಪತಿ ಪ್ರಭಾವ, ಸರ್ಪ್ರೈಸ್ ಎಲಿಮೆಂಟ್. ಆಗದ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಇವತ್ತು ಮಾಡಿಕೊಳ್ತಕ್ಕಂಥ ದಿನ. ಅಗಾಧ ದೊಡ್ಡದು, ಯಾರೂ ಊಹಿಸಲಾರದ್ದು. ಸಣ್ಣ ಕೆಲಸಗಳು ಸುಮ್ಮನೆ ತಲೆ ಕೆಡಿಸುತ್ತೆ. ದೊಡ್ಡದು ಈಜು ಬಿಡಿ. ಅರೆ ಈಜೋಗಿ ಬರುತ್ತೆ, ಬಾವಿಲೆ ಇನ್ನೂ ಯಾಕಿದಿರಿ, ಸಮುದ್ರಕ್ಕೆ ಧುಮುಕಿ. ಅಷ್ಟು ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ